ನಮಸ್ಕಾರ ವೀಕ್ಷಕರೇ. ಜಗತ್ತಿನ ತುಂಬೆಲ್ಲ ಪೆಗಾಸಸ್ ಸದ್ದು ಮಾಡ್ತಾ ಇದೆ. ಭಾರತದ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಪೆಗಾಸಸ್ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿದೆ. ಪೆಗಾಸಸ್ ಗೂಢಚರ್ಯ ತಂತ್ರಾಂಶ ಹಗರಣ ಕೇವಲ ಜನರ ಖಾಸಗಿತನದ ಉಲ್ಲಂಘನೆ ಅಥವಾ ಭದ್ರತಾ ಸಂಸ್ಥೆಗಳ ಕಾನೂನು ಬಾಹಿರವಾಗಿ ಬೇಹುಗಾರಿಕೆ ನಡೆಸುವುದು ಅಥವಾ ಕದ್ದಾಲಿಸುವುದಷ್ಟಕ್ಕೆ ಸೀಮಿತವಾಗಿರುವಂತಹ ಒಂದು ಪ್ರಕರಣ ಅಲ್ಲ, ಅದಕ್ಕೂ ಹೆಚ್ಚಿನ ಆಯಾಮ ಅದಕ್ಕಿದೆ. ಪೆಗಾಸಸ್ ಮಿಲಿಟರಿ ಮಟ್ಟದ ಗೂಢಚರ್ಯ ತಂತ್ರಾಂಶ ಆಗಿದ್ದು ಕಣ್ಗಾವಲು ಮತ್ತು ಹ್ಯಾಕಿಂಗ್ ಅನ್ನ ಒಂದು ಹೊಸ ಮಟ್ಟಕ್ಕೆ ಕೊಂಡೊಯ್ತಾ ಇದೆ. 2019ರಿಂದಲೂ ಕೂಡ ಪೆಗಾಸಿಸ್ ಬಗ್ಗೆ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಅನೇಕ ಪತ್ರಕರ್ತರು, ಸಾಮಾಜಿಕ ಹೋರಾಟಗಾರರು ಪೆಗಾಸಿಸ್ ಬಗ್ಗೆ ಆರೋಪಗಳನ್ನ ಮಾಡ್ತಾನೆ ಇದ್ರು. ವಾಟ್ಸಪ್ ನಲ್ಲಿ ಬರುವಂತಹ ಸಂದೇಶಗಳನ್ನ ಪೆಗಾಸಸ್ ಬಳಸಿ ಕಳ್ಳತನವನ್ನ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪಗಳು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದ್ವು. ಜಗತ್ತಿನಾದ್ಯಂತ ವಿವಿಧ ಸರ್ಕಾರಗಳು ಈ ತಂತ್ರಾಂಶಗಳನ್ನ ಬಳಕೆ ಮಾಡ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಪೆಗಾಸಸ್ ಎಂದರೇನು, ಅದು ಹೇಗೆ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ, ಪೆಗಾಸಸ್ನ ಉದ್ದೇಶ ಏನು, ಯಾರು ಯಾರ ಮೇಲೆ ಯಾಕೆ ಗೂಢಚಾರಿಕೆ ನಡೆಸ್ತಾ ಇದ್ದಾರೆ, ಇದು ಈ ದಿನದ ಪ್ರೈಮ್ ಡಿಬೇಟ್. ನಾನು ಗುರುರಾಜ್ ದೇಸಾಯಿ, ನನ್ನೊಟ್ಟಿಗೆ 3 ಜನ ಗಣ್ಯರಿದ್ದಾರೆ. ಹಿರಿಯ ಚಿಂತಕರಾಗಿರುವಂತಹ ಕೆಪಿ ಸುರೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಆಫ್ ಕರ್ನಾಟಕದ FSMK ನವೀನ್ ಬುದ್ನೂರ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ನವೀನ್ ಬುದ್ನೂರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಬರಹಗಾರರಾಗಿರುವಂತಹ TL ಕೃಷ್ಣೇಗೌಡ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನವೀನ್ ಬುದ್ನೂರ್ ಅವರೇ, ನಾನು ಚರ್ಚೆಯನ್ನ ನಿಮ್ಮಿಂದನೇ ಆರಂಭ ಮಾಡ್ತೇನೆ. ಏನಿದು ಪೆಗಾಸಸ್ ಸ್ಪೈ ವೈರ್ ಅನ್ನುವಂಥದ್ದು, ಇದು ಹೇಗೆ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ, ಮತ್ತೆ ಇದರ ಉದ್ದೇಶ ಏನಾಗಿದೆ ಸರ್? ಇದು ಮೊದಲನೇದಾಗಿ ಈ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ ಅನ್ನ ಇಸ್ರಾಯೇಲ್ಗೆ ಸಂಬಂಧಪಟ್ಟ ಒಂದು NSO ಗ್ರೂಪ್ ಟೆಕ್ನಾಲಜೀಸ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಇದನ್ನ ತಯಾರಿ ಮಾಡುತ್ತೆ. ಈ ಸಾಫ್ಟ್ವೇರ್ ಇವ್ರಿಗೆ ಈ NSO ಗ್ರೂಪ್ ಟೆಕ್ನಾಲಜೀಸ್ ಅವ್ರ ವೆಬ್ಸೈಟ್ಗೆ ಹೋದ್ರೆ ಅವ್ರು ಹೇಳ್ಕೊಳ್ಳೋದೇನು ಅಂದ್ರೆ, ಇದು ಒಂದು ಸೈಬರ್ ವೆಪನ್ ಅಂತ ಅವರು ಸ್ಪಷ್ಟವಾಗಿ ಅವ್ರ ವೆಬ್ಸೈಟ್ ಅಲ್ಲಿ ಪ್ರಚುರಿಸಿದ್ದಾರೆ. ಏನಿದು ಸೈಬರ್ ವೆಪನ್ ಅಂತ ಹೇಳಿದ್ರೆ, ನಾವು ಸ್ಪೈವೇರ್ ಅಂದ್ರೆ ಏನು, ಫಸ್ಟ್ ಸ್ಪೈವೇರ್ ಅನ್ನೋದು ಅದೊಂದು ಸಾಫ್ಟ್ವೇರ್. ಇದು ನಿಮ್ಮ ಕಂಪ್ಯೂಟರ್ಗೆ ನಾನೊಂದು ಸ್ಪೈವೇರ್ ವೈರಸ್ ತರ ನಾನು ಕಳಿಸಿದ್ರೆ, ವೈರಸ್ ಏನ್ ಮಾಡುತ್ತೆ, ನಿಮ್ ಕಂಪ್ಯೂಟರ್ ಅಲ್ಲಿರೋ ಸಾಫ್ಟ್ವೇರ್ ಅನ್ನ ಹಾಳು ಮಾಡುತ್ತೆ. ಅಂದ್ರೆ ಸ್ಪೈವೇರ್ ಏನ್ ಮಾಡುತ್ತೆ, ನಿಮ್ ಕಂಪ್ಯೂಟರ್ ಅಲ್ಲೇ ಕೂತ್ಕೊಂಡು ಅದರಲ್ಲಿ ಇರೋ ತಂತ್ರಾಂಶವನ್ನು, ಅದರಲ್ಲಿರೋ ಡೇಟಾವನ್ನು ಕದ್ದಾಯ ಮಾಡಿ ಯಾರು ಇದನ್ನ ನಿಮ್ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಅವ್ರಿಗೆ ಕಳಿಸೋದು ಸ್ಪೈವೇರ್ ಅಂತ ನಾವು ತಿಳ್ಕೊಬೇಕು. ಸ್ಪೈವೇರ್ಗೂ ವೈರಸ್ಗೂ ಇರೋ ಡಿಫರೆನ್ಸ್ ಏನಂದ್ರೆ, ವೈರಸ್ ಬಂದು ಒಂದು ಡಿಸ್ಟ್ರಾಯ್ ಮಾಡುತ್ತೆ, ಆದ್ರೆ ಸ್ಪೈವೇರು ನಿಮ್ ಇನ್ಫಾರ್ಮೇಶನ್ ಕದ್ದಾಯ ಮಾಡಿ ಅದನ್ನ ಕಳಿಸಿರೋವ್ರಿಗೆ ಆ ಇನ್ಫಾರ್ಮೇಶನ್ ಕಳಿಸೋ ಒಂದು ಕೆಲಸನ ಸ್ಪೈವೇರ್ ಮಾಡುತ್ತೆ. ಈ ಸ್ಪೈವೇರ್ ಅನ್ನ ಇಸ್ರಾಯೇಲ್ ಗವರ್ನಮೆಂಟ್ ಇದೊಂದು ವೆಪನ್ ಅಂತ ಕ್ಲಾಸಿಫೈ ಮಾಡಿದೆ. ಈ ಪೆಗಾಸಸ್ ಸಾಫ್ಟ್ವೇರ್ನ ಒಂದು ವೆಪನ್ ಆಗಿ ಕ್ಲಾಸಿಫೈ ಮಾಡುತ್ತೆ. ಈ ಪೆಗಾಸಸ್ ಸಾಫ್ಟ್ವೇರ್ ನೀವು ಬೇರೆ ಯಾರಿಗಾದ್ರೂ ಮಾರ್ಬೇಕು ಅಂದ್ರೆ, ಅದು ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡಿದ್ದಾರೆ ಪೆಗಾಸಸ್ ಅವರು. ಏನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ, ಇದು ಬರೀ ಗವರ್ನಮೆಂಟ್ಸ್ ಮಾತ್ರ ಅವರು ಇದನ್ನ ಸೇಲ್ ಮಾಡಬೇಕು ಅನ್ನೋ ಒಂದು ರೂಲ್ ಇದೆ. ಅಂದ್ರೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಅವ್ರು ಇಟ್ಕೊಂಡಿರೋದು. ಪ್ಲಸ್ ಇದನ್ನು ಮಾರ್ಬೇಕಾದ್ರೆ ಅವರು ಇಸ್ರಾಯೇಲಿ ಗವರ್ನಮೆಂಟ್ ಹತ್ರ ಸೇಲ್ಸ್ ಅಂಡ್ ಎಕ್ಸ್ಪೋರ್ಟ್ ಅಪ್ರೂವಲ್ ಸಹ ತಗೋಬೇಕು. ಸೊ ಈ ಸಾಫ್ಟ್ವೇರ್ ಏನ್ ಮಾಡುತ್ತೆ, ಈಗ ನಾವು ಕೇಳದ್ದಾಗೆ ನಮ್ಗೆ ವೈರಸ್ ನಿಮ್ ಕಂಪ್ಯೂಟರ್ಗೆ ಮುಟ್ಬಾರದು ಅಂದ್ರೆ, ನಾವು ಆಂಟಿ ವೈರಸ್ ಹಾಕೊಂಡ್ರೆ ನಮ್ಗೆ ವೈರಸ್ ಯಾವ್ದಾದ್ರು ಬಂದ್ರೆ ಅದು ಡಿಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಗೊತ್ತಿಲ್ಲದ ಇಮೇಲು ಇಲ್ಲ ಲಿಂಕು ಮೆಸೇಜು ಇಂಥದ್ದು ಏನಾದ್ರೂ ಬಂದಿದ್ರೆ ಅದನ್ನ ನೀವು ಕ್ಲಿಕ್ ಮಾಡಬೇಡಿ, ಅದ್ರ ಮೂಲಕನೇ ವೈರಸ್ ಇಲ್ಲ ಅಂದ್ರೆ ಒಂದು ಸ್ಪೈವೇರ್ ಸ್ಪ್ರೆಡ್ ಆಗತ್ತೆ ಅಂತ ಹೇಳ್ತಾರೆ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ಗೆಲ್ಲ. ಆದ್ರೆ ಇದು ಎಷ್ಟು ಪೆಗಾಸಸ್ ಅನ್ನೋದು ಎಷ್ಟು ಪವರ್ಫುಲ್ ಸ್ಪೈವೇರ್ ವೆಪನ್ ಅಂತ ಹೇಳಿದ್ರೆ, ಅದು ಬರೀ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬಂದಿದ್ರೆ ಸಾಕು, ನೀವು ಅದನ್ನ ಓಪನ್ ಮಾಡೋದು ಬೇಡ,
ಇಲ್ಲ ಫೇಸ್ಬುಕ್ ನೀವು ಬಳಸಿದ್ರೆ ಸಾಕು, ನಿಮ್ಮ ಮೊಬೈಲ್ ಅನ್ನ ಅವರು ಟಾರ್ಗೆಟ್ ಮಾಡಿ. ಈಗ ಮೊಬೈಲ್ ಅನ್ನೋದು ಒಂದು ಕಂಪ್ಯೂಟರ್ಕ್ಕಿಂತ ಹೆಚ್ಚಾಗಿ ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೊಂದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಅದರಲ್ಲಿ ಸುಮಾರು ಸಾಫ್ಟ್ವೇರ್ಸ್ ಎಲ್ಲ ಬಳಸಕ್ಕೆಲ್ಲ ಆಗುತ್ತೆ. ಸೊ ನೀವು ಮೊಬೈಲ್ ಮೂಲಕ ನಿಮ್ಮ ಮೊಬೈಲ್ನ ಅವ್ರು ಟಾರ್ಗೆಟ್ ಮಾಡಿದ್ರೆ, ಕೊಂಡ್ಕೊಂಡಿರೋರು, ಅದು ಪ್ರಭುತ್ವ ಆಗ್ಬೋದು, ಇಲ್ಲ ಒಂದು ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ ಆಗ್ಬೋದು, ಯಾರಾದ್ರೂ ಆಗ್ಲಿ, ಈ ಪೆಗಾಸಸ್ ಸಾಫ್ಟ್ವೇರ್ನ ಕೊಂಡ್ಕೊಂಡು ನಿಮ್ಮ ಕಂಪ್ಯೂಟರು ಅಲ್ಲ ಮೊಬೈಲ್ನ ಟಾರ್ಗೆಟ್ ಮಾಡಿದ್ರೆ, ಅವರು ಒಂದು ಮೆಸೇಜ್ ಆಗ್ಲಿ, ಒಂದು ಅಪ್ಲಿಕೇಶನ್ ಆಗ್ಲಿ, ಯಾವುದ್ರ ಮೂಲಕ ಆದ್ರೂ ನಿಮ್ಗೆ ಅದು ಕಳಿಸ್ಬೋದು. ನಿಮಗೆ ಅದು ಕಳಿಸಿದ್ರೆ ನೀವು ಕ್ಲಿಕ್ ಮಾಡೋದೆ, ಅದ್ರ ಪಾಡಿಗೆ ಅದೇ ಒನ್ಸ್ ಇಟ್ ರೀಚಸ್ ಯುವರ್ ಮೊಬೈಲ್, ನಿಮ್ಮ ಮೊಬೈಲಿಗೆ ಆ ಮೆಸೇಜ್ ಸೇರಿದ ತಕ್ಷಣ ನಿಮ್ಮ ಕಂಪ್ಯೂಟರ್ ಅಲ್ಲಿ ಅದು ಆಟೋಮ್ಯಾಟಿಕ್ ಆಗಿ ಇನ್ಸ್ಟಾಲ್ ಆಗ್ಬೋದು. ಇದೆಲ್ಲ ನಾನು ಹೇಳ್ತಾ ಇರೋ ವಿಷಯ ಅಲ್ಲ, ಅವರು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ವೆಬ್ಸೈಟ್ ಅಲ್ಲೇ ಇದು ಬಳಸ್ಕೊಂಡಿರೋ ಇನ್ಫಾರ್ಮೇಶನ್. ಅದು ಎಷ್ಟು ಮಟ್ಟಕ್ಕೆ ಅಂದ್ರೆ, ಅದು ಇನ್ಸ್ಟಾಲ್ ಮಾಡಿಕೊಂಡು ಬರೀ ನಿಮ್ಮ ಟಿಪಿಕಲಿ ಒಂದು ಫೋನ್ ಟ್ಯಾಪಿಂಗ್, ಕಾಲ್ ಟ್ಯಾಪಿಂಗ್ ಸಾಫ್ಟ್ವೇರ್ ಏನಾದ್ರೂ ಇದ್ರೆ, ನೀವು ಮಾತಾಡ್ಕೊಳ್ತಾ ಇರುವಾಗ ಆ ಮಾತಾಡೋ ವಿಷಯ ಮಾತ್ರ ಅದು ಕಡ್ಡಾಯ ಮಾಡಿ ಕಳಿಸಬಹುದು. ಈ ಸಾಫ್ಟ್ವೇರ್ ಹಾಗೆ ಅಷ್ಟೇ ಅಲ್ಲ, ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರೋ ಎಲ್ಲಾ ವಿಷಯಗಳು, ಈಗ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರೋ ಎಲ್ಲಾ ವಿಷಯಗಳು ಬಗ್ಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ, ಅದನ್ನ ಪ್ರಾಸೆಸ್ ಮಾಡಿ, ಅದನ್ನ ಕಂಪ್ರೆಸ್ ಮಾಡಿ, ನಿಮಗ್ ಗೊತ್ತಿಲ್ಲದೆ ಆರಾಮಾಗಿ ಪೆಗಾಸಸ್ ಇನ್ಸ್ಟಿಟ್ಯೂಟ್ಗೆ, ಅವರು ಸೆಂಟ್ರಲ್ ಸರ್ವರ್ಸ್ಗೆ ಆ ಇನ್ಫಾರ್ಮೇಶನ್ ನ ಕಳಿಸ್ಕೊಟ್ಕೊಡುತ್ತೆ. ಕಳಿಸಿದ ತಕ್ಷಣ ಕಳಿಸುವಾಗ ಜನರಲಿ ನಿಮ್ಗೆ ಡೌಟ್ ಬರೋದು ಹಾಗೆ ಅದೇನ್ ಮಾಡುತ್ತೆ, ಪವರ್ ಯುಟಿಲೈಸೇಷನ್, ನಿಮ್ಮ ಮೊಬೈಲ್ ಒಂದು ಪವರ್ ಯುಟಿಲೈಸೇಷನ್ ಅಬೋವ್ 5% ಪವರ್ ಚಾರ್ಜ್ ಇದ್ರೆ ಸಾಕು. ಪ್ಲಸ್ ಅದು ಪ್ರಿಫರ್ಡ್ ನೆಟ್ವರ್ಕ್ ತಗೊಳುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನಮಗೆ ಮುಂಚೆ ನಾವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋದ್ರೆ ರೋಮಿಂಗ್ ಚಾರ್ಜಸ್ ಇರ್ತಾ ಇರುವಾಗ, ರೋಮಿಂಗ್ ಚಾರ್ಜಸ್ ಅಲ್ಲಿ ಹೆಚ್ಚು ಖರ್ಚಾಗತ್ತಲ್ಲ, ನಮ್ಗೆ ಡೇಟಾ ಚಾರ್ಜಸ್ ಇದೆಲ್ಲ ಹೆಚ್ಚು ರೇಟ್ ಅಲ್ಲಿ ಇರುತ್ತೆ. ಅಂದ್ರೆ ನಾವು ಬೇರೆ ದೇಶಕ್ಕೆ ಹೋದ್ರೆ ಡೇಟಾ ಚಾರ್ಜಸ್ ಹೆಚ್ಚಾಗಿರುತ್ತೆ. ಅದಕ್ಕೆ ಇದೇನ್ ಮಾಡುತ್ತೆ ಅಂದ್ರೆ, ಡೇಟಾ ಚಾರ್ಜಸ್ ಹೆಚ್ಚಿರುವಾಗ ಅದೇ ಆಟೋಮ್ಯಾಟಿಕ್ ಆಗಿ ಅದು ಇನ್ಫಾರ್ಮೇಶನ್ ಕಳ್ಸಲ್ಲ. ವೈಫೈ ಕನೆಕ್ಟ್ ಆಗಿರುವಾಗ ಮಾತ್ರ ಅದು ಇನ್ಫಾರ್ಮೇಶನ್ ಈ ತರಹದ ಒಂದು ವಿಸ್ತೃತವಾದ ಇಂಟೆಲಿಜೆನ್ಸ್ ಆ ಸಾಫ್ಟ್ವೇರ್ ಒಳಗೆ ಇದೆ. ಅದು ಬರೀ ಕಾಲ್ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅಲ್ಲ. ನಿಮ್ಮ ಕ್ಯಾಲೆಂಡರ್ ಮೂಲಕ ನೀವು ನಾಳೆ ನಾಡಿದ್ದಾಗಿ, ಇಲ್ಲ ನೆಕ್ಸ್ಟ್ 1 ಮಂತ್ 2 ಮಂತ್ಸ್ ಅಲ್ಲಿ ಏನೆಲ್ಲ ಕೆಲಸ ಮಾಡ್ಕೊಳ್ಳೋಕ ನೀವು ಅಪಾಯಿಂಟ್ಮೆಂಟ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಅದ್ರ ಮೂಲಕ ಅದ್ರ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಆಗ್ಬೋದು. ನೀವು ಫೇಸ್ಬುಕ್, ವಾಟ್ಸ್ಆ್ಯಪ್, ಟ್ವಿಟ್ಟರ್ ಇಂಥದ್ದೆಲ್ಲ ಬಳಸ್ತಾ ಇದ್ರೆ ಅದ್ರ ಸಂಬಂಧಪಟ್ಟ ಇನ್ಫಾರ್ಮೇಶನ್, ನೀವು ಆ ಫೋನ್ ಯೂಸ್ ಮಾಡಿ, ಆ ಫೋನ್ ಮುಖಾಂತರ ಯಾವ್ದೆಲ್ಲ ವೆಬ್ಸೈಟ್ ಯೂಸ್ ಮಾಡಿ ಏನೆಲ್ಲ ಆರ್ಟಿಕಲ್ಸ್ ಓದ್ತಾ ಇದ್ದೀರಿ ಅದ್ರದ್ದು ಪರವಾಗಿ, ಅಂದ್ರೆ ನೀವು ಒಂದು ಆರ್ಟಿಕಲ್ ಓದಿದ್ಮೇಲೆ, ಇಲ್ಲ ಒಂದು ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಿದ್ರ ಮೇಲೆ, ಅದ್ರ ಮೂಲಕ ಅದ್ರ ಸಂಬಂಧಪಟ್ಟ ನೀವು ಟ್ವಿಟ್ಟರ್ ಇಲ್ಲ ಫೇಸ್ಬುಕ್ ಇಂಥದ್ರಲ್ಲಿ ಏನಾದ್ರೂ ಆಕ್ಟಿವಿಟಿ ಮಾಡಿದ್ರೆ ಆ ಆಕ್ಟಿವಿಟೀಸ್ ಬಗ್ಗೆ, ಹೀಗೆ ನಿಮ್ಮ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಲೈಫ್ ಸ್ಟೈಲ್ ಆಕ್ಟಿವಿಟಿ ಎಲ್ಲದನ್ನು ಅನಲೈಸ್ ಮಾಡಿ, ಅದು ನಿಮಗೆ ಈ ಸ್ಪೈವೇರ್ ಯಾರು ಇನ್ಸ್ಟಾಲ್ ಮಾಡಕ್ಕೆ ಇನಿಷಿಯೇಟ್ ಮಾಡಿದ್ದಾರೆ ಅವ್ರಿಗೆ ಆ ಇನ್ಫಾರ್ಮೇಶನ್ ಕಳಿಸ್ತಾರೆ. ಅದು ಈ ಪೆಗಾಸಸ್ ಸ್ಪೈವೇರ್ ಇಂದ ಹಿಂಭಾಗದ ವಿಚಾರ. ಕೃಷ್ಣೇಗೌಡ ಅವರೇ, ಈ ಪೆಗಾಸಸ್ ಅಂದ್ರೆ ಏನು, ಅದು ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ, ಅದರ ಉದ್ದೇಶ ಏನು ಎನ್ನುವಂಥದ್ದನ್ನ ಈಗ ನವೀನ್ ಮುದನೂರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮಗೆ ಏನ್ ಅನ್ಸುತ್ತೆ ಪೆಗಾಸಸ್ ಬಗ್ಗೆ? ಇಲ್ಲ, ಪೆಗಾಸಸ್ ನವೀನ್ ಮುದನೂರ್ ಏನ್ ಹೇಳಿದಾರೆ ಆ ಎಲ್ಲಾ ಅಂಶಗಳನ್ನ ನಾನು ಎಂಡೋರ್ಸ್ ಮಾಡ್ತೀನಿ. ಅದರಲ್ಲಿ ಬಹಳ ಮುಖ್ಯವಾಗಿ ಪೆಗಾಸಸ್ ಅವರು ಅವರ ವೆಬ್ಸೈಟ್ ನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ದು ಇದು ಗೂಢಚರ್ಯೆ ಮಾಡ್ತಕ್ಕಂತ ಒಂದು ವೆಪನ್ ಅಂತ ಅನ್ನೋದನ್ನ ಅವರು ಹೇಳಿದ್ದಾರೆ.
ಹೇಳಿರೋದ್ರ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಇದನ್ನ ಸರ್ಕಾರಗಳಿಗೆ ಮತ್ತು ಅಧಿಕೃತ ಸಂಸ್ಥೆಗಳಿಗೆ ಮಾತ್ರ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಅದನ್ನ ಮಾರಾಟ ಮಾಡೋದಕ್ಕೆ ಮೊದಲೇ ಇಸ್ರೇಲ್ ಸರ್ಕಾರದ ಅನುಮತಿಯನ್ನ ಪಡ್ಕೋಬೇಕು. ಹಾಗಾಗಿ ಯಾರೋ ಬೇನಾಮಿ ವ್ಯಕ್ತಿಗಳು, ಖಾಸಗಿ ಆಗಿರ್ತಕ್ಕಂಥ ಒಂದು ಸಂಸ್ಥೆ, ಪ್ರಭುತ್ವದ ಜೊತೆಗೆ ನಂಟಿಲ್ದೇ ಇರ್ತಕ್ಕಂಥ ಒಂದು ಸಂಸ್ಥೆ ಈ ಪೆಗಾಸಿಸ್ ಅಂತ ಹೇಳ್ತಕ್ಕಂಥ ಸಾಫ್ಟ್ವೇರ್ ನ ಕೊಂಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದು ನೂರಾರು ಸಾವಿರಾರು $1,000,000 ಬೆಲೆ ಬಾಳ್ತಕ್ಕಂಥ ಅತ್ಯಂತ ದುಬಾರಿ ಆಗಿರ್ತಕ್ಕಂಥ ಸಾಫ್ಟ್ವೇರ್. ಹಾಗಾಗಿ ಖಾಸಗಿಯಾಗಿ ಸ್ಪೈ ಮಾಡ್ತಕ್ಕಂಥ, ಖಾಸಗಿಯಾಗಿ ದತ್ತಾಂಶವನ್ನ ಕದೀತಕ್ಕಂಥ ಯಾರೋ ಕೆಲವು ವ್ಯಕ್ತಿಗಳು ಅಂತಹ ಒಂದು ಸಾಫ್ಟ್ವೇರ್ ಅನ್ನ ಕೊಂಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಒಂದು ಸರ್ಕಾರ ಅದ್ರ ಹಿಂದೆ ಇಲ್ಲ ಅಂತ ಹೇಳಿದ್ರೆ, ನೇಷನ್ ಸ್ಟೇಟ್ ಅದ್ರ ಹಿಂದೆ ಇಲ್ಲ ಅಂತ ಹೇಳಿದ್ರೆ, ಆ ಸಾಫ್ಟ್ವೇರ್ ನ ಮಾರಾಟ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಮತ್ತೆ ಆ ಸಾಫ್ಟ್ವೇರ್ ನ ಕೊಂಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿನೇ ಇದು ಅತ್ಯಂತ ಅಪಾಯಕಾರಿಯಾದದ್ದು. ಈ ಸಾಫ್ಟ್ವೇರ್ ಹಿಂದೆ ಪ್ರಭುತ್ವಗಳಿದಾವೆ. ಪ್ರಭುತ್ವಗಳು ಇಂತಹ ಒಂದು ಸಾಫ್ಟ್ವೇರ್ ನ ಕೊಂಡ್ಕೊಂಡು ಬೇರೆ ಬೇರೆಯವರ ಕಂಪ್ಯೂಟರ್ಗಳಲ್ಲಿ, ಮುಖ್ಯವಾಗಿ ಮೊಬೈಲ್ ಫೋನ್ಗಳಲ್ಲಿ ಅದನ್ನು ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ಅಲ್ಲಿ ದತ್ತಾಂಶವನ್ನ ಕದೀತಕ್ಕಂಥದ್ದು ಮಾತ್ರ ಅಲ್ಲ, ಅವರ ಇಡೀ ಚಲನವಲನಗಳನ್ನ ಅವರು ಟ್ರ್ಯಾಕ್ ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ. ಆ ಮುಖಾಂತರ ಯಾವ ವ್ಯಕ್ತಿಗಳು ಸರ್ಕಾರಗಳಿಗೆ ವಿರುದ್ಧವಾಗಿದ್ದಾರೆ ಮತ್ತೆ ಯಾವ ವ್ಯಕ್ತಿಗಳು ಸರ್ಕಾರಕ್ಕೆ ಬೇಕಾಗಿದ್ದಾರೆ ಅಂತವ್ರನ್ನ ಮ್ಯಾನುಪ್ಯುಲೇಟ್ ಮಾಡ್ತಕ್ಕಂಥ, ಅಂತವ್ರನ್ನ ಮರ್ಡರ್ ಮಾಡ್ಲಿಕ್ಕೆ ಅವರ ಚಲನವಲನಗಳನ್ನ ಸಂಗ್ರಹ ಮಾಡ್ತಕ್ಕಂಥ, ಆ ಮುಖಾಂತರ ಇಡೀ ಒಂದು ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ, ಅಥವಾ ಒಂದು ವ್ಯವಸ್ಥೆಯನ್ನ ರಕ್ಷಣೆ ಮಾಡಿ ಮುಂದುವರಿಸ್ಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಈ ಪೆಗಾಸಿಸ್ ಸಾಫ್ಟ್ವೇರ್ ನ ಬಳಸ್ತಾ ಇದ್ದಾರೆ. ಹಾಗಾಗಿ ಇದು ಸರ್ಕಾರ ಮಾರಾಟ ಮಾಡ್ತಾ ಇದೆ, ಸರ್ಕಾರ ಕೊಂಡ್ಕೊಳ್ತಾ ಇದೆ ಅನ್ನುವಂಥದ್ದು ಸರ್ಕಾರಿ ಮಟ್ಟದ ಒಂದು ಗೂಢಚರ್ಯೆ ಸಾಫ್ಟ್ವೇರ್ ಆಗಿರೋದ್ರಿಂದ ಇದರ ಅಪಾಯ ಆಳವಾದದ್ದು, ಅಗಾಧವಾದದ್ದು, ಪ್ರಜಾಪ್ರಭುತ್ವಕ್ಕೆ ಮತ್ತು ಒಂದು ನಾಗರಿಕ ಸಮಾಜಕ್ಕೆ ಅತ್ಯಂತ ಆತಂಕಕಾರಿಯಾದದ್ದು. ಓಕೆ, ಕೆಪಿ ಸುರೇಶ್ ಸರ್, ನೀವೇನ್ ಹೇಳ್ತೀರಿ? ಇವತ್ತು ದೊಡ್ಡ ಪ್ರಮಾಣದಲ್ಲಿ ದೇಶದೊಳಗಡೆ, ಜಗತ್ತಿನೊಳಗಡೆ ಪೆಗಾಸಿಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ನೀವು ಕೂಡ ಗಮನಿಸಿರ್ತೀರಿ. ನೀವು ಒಬ್ಬ ವಿಚಾರವಂತರಾಗಿ ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಿ? ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ಈಗಿನ ಜಾಗತೀಕರಣಗೊಂಡ ಕಾರ್ಪೊರೇಟ್ ಉದ್ಯಮಶೀಲತೆಯಲ್ಲಿ ಅತ್ಯಂತ ಹೆಚ್ಚು ತಾನು ಬೆಳೀತಾ ಅತ್ಯಂತ ಹೆಚ್ಚು ಆದಾಯ ಪಡಿಬೇಕು ಅನ್ನೋ ಆಕಾಂಕ್ಷೆ ಇಲ್ಲದೆ ಯಾವ ಕಂಪನಿಯೂ ಶುರು ಮಾಡಲ್ಲ. ಝೊಮ್ಯಾಟೋದಂತದ್ರ ವ್ಯಾಲ್ಯೂ ಇವತ್ತು 1,00,000 ಕೋಟಿ ಅಂತಿದ್ದಾರೆ. ಆದ್ರೆ ಒಂದು ಕಂಪನಿಗೆ ಒಂದು ತಾಂತ್ರಿಕವಾದ ಷರತ್ತನ್ನ ಹಾಕಿದಾಗ ಅದರ ಬೆಳವಣಿಗೆ ಎಷ್ಟು ಮಟ್ಟಿಗೆ ಸಾಧ್ಯ? ಅದು ಉದಾಹರಣೆಗೆ ಇಸ್ರೇಲ್ ಸರ್ಕಾರದ ಅನುಮತಿಯನ್ನು ಪಡೆದು ಒಂದು ಸಾವರಿನ್ ಸ್ಟೇಟ್ ಮಾತ್ರ ಅಲ್ಲ, ಸಾವರಿನ್ ಅಥಾರಿಟಿಗೆ ಮಾತ್ರವೇ ತಾನು ಇದನ್ನ ಮಾರ್ಬೋದು ಅಂತಿದ್ರೆ, ಮುಕ್ತ ಮಾರುಕಟ್ಟೆಯಲ್ಲಿ ಎಷ್ಟು ಲಾಭ ಮಾಡ್ಕೋಬಹುದು ಅಷ್ಟೊಂದೆಲ್ಲ ಅದು ಅದ್ರಲ್ಲೂ ಮಾಡ್ಕೋಬೇಕಾಗುತ್ತೆ. ಸೊ ಎಸೆನ್ಷಿಯಲಿ ಒಂದು ಪ್ರಭುತ್ವ ಮುಕ್ತ ಮಾರುಕಟ್ಟೆಯಲ್ಲಿ ಎಷ್ಟು ದುಡ್ಡು ಕೊಡ್ಬೋದು ಅಷ್ಟನ್ನ ನಮ್ಮ ಬಜೆಟ್ ನಲ್ಲಿ ಕೊಡುತ್ತೆ, ನಮ್ಮ ಆದಾಯದ ಮೂಲಕ ಕೊಡುತ್ತೆ. ಮೊನ್ನೆ ಇವರು ಸುಬ್ರಹ್ಮಣ್ಯಂ ಸ್ವಾಮಿ ಬಹಳ ಸರಳವಾದ ಒಂದು ಲೆಕ್ಕಾಚಾರ ಕೊಟ್ಟರು. ಕಳೆದ ವರ್ಷ ಅಲ್ಲ, ಅದ್ರ ಹಿಂದಿನ 2 ವರ್ಷಗಳಲ್ಲಿ ಈ ತರದ IT ಬೇಸ್ಡ್ ಇಂಟೆಲಿಜೆನ್ಸ್ಗೆ ಏನಿದೆ ಅದಕ್ಕಿದ್ದ ಬಜೆಟ್ ಪುಟವಸಿ 30 ಕೋಟಿ. ಗವರ್ಮೆಂಟ್ ವಾಸ್ ನಾಟ್ ಬಾದರ್ಡ್, ಅದಕ್ಕೇನು ಬಹಳ ದೊಡ್ಡ ತಲೆಕೆಡೆ. ಏಕೈಕಿ ಅದು 18-19ನೇ ಸಾಲಿನಲ್ಲಿ 350 ಕೋಟಿ ರೂಪಾಯಿಗೆ. ಮತ್ತೆ ಇದೆಲ್ಲವೂ ಎಲ್ಲಾ ಸರ್ಕಾರಗಳು ಡಿಫೆನ್ಸ್ ರಿಲೇಟೆಡ್ ಬಜೆಟ್ ನ ಕೆಳಗಡೆ ಇದನ್ನು ಸಾರ್ವಜನಿಕಗೊಳಿಸುವಂತಿಲ್ಲ ಅನ್ನೋ ಒಂದು ಪರದೆಯನ್ನು ಹಾಕಿರ್ತಾರೆ. ಅಂದ್ರೆ ನಮ್ಮ ದುಡ್ಡನ್ನೇ ಸರ್ಕಾರ ನಮ್ಮ ಮೇಲೆ ಗೂಢಚರ್ಯೆ ಮಾಡೋದಕ್ಕೆ ಅಥವಾ ಇನ್ಯಾವುದಕ್ಕೂ ಬಳಸಿದಾಗ ಕೂಡ ಅದನ್ನ ಆಡಿಟ್ ಕೇಳುವಂಗಿಲ್ಲ ಅನ್ನುವ ಹೆಡ್ ಆಫ್ ಅಕೌಂಟ್ ಕೆಳಗಡೆ ಖರ್ಚು ಮಾಡಿರುತ್ತೆ. ಇದು ಒಂದು. ಅಂದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಕಾಸು ಮಾಡ್ಬೇಕು, ಕೋಟ್ಯಂತರ ರೂಪಾಯಿಗೆ ಮಾರದೇ ಇದ್ರೆ ಅದು ಕಾಂಪಿಟೇಟಿವ್ ಆಗೋದಿಲ್ಲ, ಅದು ಬೆಳೆಯಕ್ ಸಾಧ್ಯ ಇಲ್ಲ. ಇದು ಒಂದು ಭಾಗ. ಎರಡನೇದು, ಸರ್ಕಾರ ತಗೊಂಡಾಗ ಅದನ್ನ ಸೀಕ್ರೆಟಿವ್ ಫಂಡ್ಸ್ ಅಂತ ಏನಿದೆ, ಈಗ ರಾಕ್ಗೆ ಆ ತರದ ಒಂದು ಫಂಡಿಂಗ್ ಇದೆ, ನಮ್ಮ ಪೊಲೀಸರಲ್ಲೂ ಇದೆ. ನಕ್ಸಲೈಟ್ ಇದನ್ನ ಮಾಡೋದಕ್ಕೆ ವೀರಪ್ಪನ್ಗೆಲ್ಲ ಅಂದ್ರೆ ನೀವೇನಿಲ್ಲ ಇಷ್ಟು ಖರ್ಚು ಮಾಡಿದ್ವಿ ಅಂತ ಬರೆದು ಬಿಟ್ರೆ ಆಯ್ತು, ಎಷ್ಟು ಅಂತ ಕೇಳಂಗಿಲ್ಲ. ಈ ತರದ ಒಂದು ವೆಚ್ಚದ ಹೆಡ್ ಏನಿದೆ ಅದು ಸರ್ಕಾರ ಕ್ರಿಯೇಟ್ ಮಾಡ್ಕೊಂಡಿದೆ. ದಾಟ್ ಇಟ್ ಸೆಲ್ಫ್ ಇಸ್ ಅನ್ಕಾನ್ಸ್ಟಿಟ್ಯೂಷನ್. ಇಲ್ಲೀಗಲ್. ಸರ್ಕಾರ ಈ ತರದನ್ನ ಈಗಾಗಲೇ ಹಲವು ಇದ್ರಲ್ಲಿ ಮಾಡ್ತಿದೆ. ಅದನ್ನ ಕೂಡ ಈ ಒಂದು ಗೂಢಚರ್ಯೆ ಹೊಸ್ತೇನಲ್ಲ,
ನಮಗೇನು ಇದರ ಪ್ರಮಾಣ, ಆಳ ಮತ್ತು ತಾಂತ್ರಿಕ ಶಕ್ತಿ ಏನಿದೆ ಅದು ಬಹಳ ದೊಡ್ಡ ಪ್ರಮಾಣ. ಈಗ ಬಹಳ ಸರಳವಾಗಿ ಯಾವುದೋ ಒಂದು ಬ್ಯಾಂಕ್ ದರೋಡೆನೋ ಮರ್ಡರ್ ಮಾಡಿ ಹೋದವ್ರನ್ನ ಟ್ರೇಸ್ ಮಾಡುವ ಮೊಬೈಲ್ ನಲ್ಲಿ ಅವರ ಮೊಬೈಲ್ ನೋಡ್ಕೊಂಡು ಎಲ್ಲಿದ್ದಾರೆ ಅಂತ ಟ್ರೇಸ್ ಮಾಡೋ ನಾವು ಪೊಲೀಸರು ಮಾಡ್ತಿದ್ದಾರೆ. ನಾವು ಅದ್ ನೋಡಿದಾಗ ಚಕಿತಗೊಳ್ತಾ ಇದೀವಿ. ಆದ್ರೆ ಪೊಲೀಸರು ಹೇಗ್ ಮಾಡ್ತಿದಾರೆ ಅದನ್ನ? ಬೆಂಗಳೂರಿನ ಓಡೋದವನು ಚಿತ್ರದುರ್ಗದಲ್ಲೇ ಎಲ್ಲೋ ಇದ್ದಾನೆ ಅಂತ ಆ ಹಳ್ಳಿಗೆ ಹೋಗಿ ಆ ಟವರ್ ಟ್ರೇಸ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ನಾವು ಖುಷಿಯಾಗಿ ಪೇಪರ್ ಅಲ್ಲಿ ಓದ್ತಿರ್ತೀವಿ. ದಟ್ ಇಟ್ ಸೆಲ್ಫ್ ಇಸ್ ಎ, ಈಗ ಅದು ತುಂಬಾ ಪ್ರಿಮಿಟಿವ್ ಅಂತ ಕಾಣಿಸ್ಬೋದು ನಮಗೆ, ಆದ್ರೆ ಇಟ್ಸ್ ಆಲ್ರೆಡಿ ಬೀಯಿಂಗ್ ಡನ್. ಸೊ ನಾವು ಗಮನಿಸ್ಬೇಕಾದ್ದು, ಈ ಸ್ಪೈವೇರ್ ಅನ್ನ ಪಡ್ಕೊಂಡ, ಈಗ ಇವ್ರು ಹೇಳಿದಾಗೆ ಈ ಸ್ಪೈವೇರ್ ಅನ್ನ ಪಡ್ಕೊಂಡ ಪ್ರತಿಯೊಂದು ಪ್ರಭುತ್ವವು ಅದು ಕಾನೂನು ಸುವ್ಯವಸ್ಥೆ ಕಾಪಾಡುವ ಒಂದು ಸಮರ್ಥನೆ ಏನಿದೆ, ಅದರಿಂದ ಆ ಕಡೆಗೆ ತನ್ನ ಸ್ವಹಿತಾಸಕ್ತಿಯನ್ನ, ತನ್ನನ್ನ ಸೆಲ್ಫ್ ಪ್ರಿಸರ್ವೇಷನ್ ಅಂತ ಏನ್ ಕರಿತೀವಿ, ಅದಕ್ಕೆ ಬಳಸೋದಕ್ಕೆ ಇರುವ ಎಳೆ ಇದೆಯಲ್ಲ, ಕೂದಲೆಳೆ ಅಂತಾರ, ದೇರ್ ಇಸ್ ಎ ಥಿನ್ ಲೈನ್ ದಟ್ ಡಿಫ್ರೆನ್ಶಿಯೇಟ್ಸ್ ದಿಸ್ ಲಾ ಅಂಡ್ ಆರ್ಡರ್. ಯಾಕೆಂದ್ರೆ ಆ ಎರಡರ ಸಾಫ್ಟ್ವೇರ್ ಅನ್ನ ಕಂಡು ಹಿಡ್ದ ಅಥವಾ ಅದನ್ನ ತಯಾರು ಮಾಡಿದವರು ಬಹಳ ಸರಳವಾಗಿ ಹೇಳಿದ್ರು. ಬಹಳ ನನಗೆ ಅವ್ರ ಬಗ್ಗೆ ಬಹಳ ಆತಂಕ ಬರಲಿಲ್ಲ. ಯಾಕಂದ್ರೆ ಇವರು ಇಸ್ರೇಲ್ ಗವರ್ಮೆಂಟ್ ಅವ್ರಲ್ಲಿ ಕೇಳ್ದ ಆ ಸನ್ನಿವೇಶಗಳು ಬರುತ್ತೆ, ಅವರು ಗಾಬರಿ ಆಗ್ಬಿಡ್ತಾನೆ ಫಸ್ಟ್ ಕೇಳಿದಾಗ. ನಮ್ಮನ್ನೇನು ಪೊಲೀಸ್ ತನಿಖೆಗೆ ಒಳಪಡಿಸ್ತಿದ್ದಾರೆ. ನಾನು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಕ್ಕಾಗತ್ತೆ. ಹ್ಞೂ ಮಾಡ್ತೀನಿ. ಇಟ್ಸ್ ರಿಮಾರ್ಕಬಲ್ ದಟ್ ಇಸ್ರೇಲ್ ಎಲ್ಲ ಅಂತ ಒಂದು ಅದ್ಭುತವಾದ ಸಾಫ್ಟ್ವೇರ್ ಅನ್ನ ಮಾಡುವಂತ ಒಂದು ಬ್ರೈನ್ ಇದೆ ಅನ್ನೋದು. ಆದ್ರೆ ಅದ್ರ ಉಪಯೋಗದ ಮಟ್ಟಕ್ಕೆ ಬಂದಾಗ ಈಗ ಅದು ಎಕ್ಸ್ಪೋಸ್ ಆಗ್ತದೆ. ಸಮಸ್ಯೆ ಇರೋದು ಈ ಸ್ಪೈವೇರ್ ಅನ್ನ ಪಡ್ಕೊಂಡ ಸರ್ಕಾರಗಳು ಅದನ್ನು ಬಳಸ್ಕೊಳ್ಳುವ ರೀತಿ ಬಗ್ಗೆ, ಆಮೇಲೆ ಅದಕ್ಕೆ ವೆಚ್ಚ ಮಾಡ್ತಾ ಇರೋದಕ್ಕೆ ಯಾವುದೇ ಅಕೌಂಟಬಿಲಿಟಿ ಇಲ್ಲದಿರೋದ್ರ ಬಗ್ಗೆ, ಇದು ಎರಡನ್ನು ನಾವು ಪ್ರಶ್ನಿಸ್ಬೇಕಾಗಿದೆ. ಅತ್ಯಂತ ಸರಳವಾಗಿ ಹೇಳೋದಾದ್ರೆ, ಸರ್ಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನ ಟ್ರ್ಯಾಕ್ ಮಾಡ್ಬೇಕು ಅಂತಿದ್ರೆ ಅದರ ಕಾರಣಗಳನ್ನು ಕೊಟ್ಟು ಅಟ್ ಲೀಸ್ಟ್ ದಟ್ ಶುಡ್ ಬಿ ಎ ಜುಡಿಷಿಯಲ್ ಓವರ್ ಸೈಟ್. ಇದು ಎಕ್ಸಿಕ್ಯೂಟಿವ್ ಅಷ್ಟೇ ಅಲ್ಲ, ಇಟ್ಸ್ ಎ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ವಿಚ್ ಇಸ್ ಯೂಸಿಂಗ್ ದಿಸ್ ಸ್ಪೈವೇರ್. ಆದ್ರೆ ಈ ಎಲ್ಲಾ ಸರ್ಕಾರಗಳಿಗೆ, ಪ್ರಭುತ್ವಗಳಿಗೆ ಅತ್ಯಂತ ಅನುಕೂಲವಾಗಿರೋ ಅಂಶ ಏನ್ ಗೊತ್ತೇ? ಲೈ ಡಿಟೆಕ್ಟರ್ ಟೆಸ್ಟ್ ಇದೆ. ಅವನು ಒಪ್ಪಿಗೆ ಇಲ್ಲದೆ ನೀವು ಇದನ್ನ ಫೊರೆನ್ಸಿಕ್ ಟೆಸ್ಟ್ಗೆ ಒಳಪಡಿಸೋಂಗಿಲ್ಲ. ಆ ಫೋನು ಅಂದ್ರೆ ಪ್ರತ್ಯಸ್ತ್ರ ಅಂತ ಏನಿದೆ, ಸ್ಪೈವೇರ್ ಯಾವ ರೀತಿನಲ್ಲಿ ಇವನನ್ನ ಟ್ರ್ಯಾಕ್ ಮಾಡ್ತೋ, ಸೊ ಇದರಲ್ಲಿ ಏನಾದ್ರೂ ಈ ಸ್ಪೈವೇರ್ ನ ಫುಟ್ ಪ್ರಿಂಟ್ಸ್ ಒಂದು ಫೋನ್ ನಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡೋದಕ್ಕೆ ಆ ಫೋನ್ ಓನರ್ ಯಾರಿರ್ತಾನೆ ಅವನು ಒಪ್ಪಿಗೆ ಬೇಕು. ಗಮನಿಸಿ, ಕರ್ನಾಟಕದ 7-8 ಹೆಸರುಗಳಿದಾವೆ, ಒಬ್ಬನೇ ಒಬ್ಬರಿಗೆ ಅನುಮತಿ ಕೊಟ್ಟಿಲ್ಲ. ಕಾಂಗ್ರೆಸ್ನವರು ಇಷ್ಟೆಲ್ಲ ಬಡ್ಕೋತಾ ಇದ್ದಾರೆ, ಒಬ್ಬನೇ ಒಬ್ಬ ಇದನ್ನ ಟೆಸ್ಟ್ ಮಾಡ್ಕೊಡ್ತೀವಿ ಅಂತ ಅನ್ನುವ ಕೆನಡಾದ ಲ್ಯಾಬ್ ಏನಿದೆ, ಲ್ಯಾಬಿಗೆ ತನ್ನ ಫೋನ್ ಅನ್ನು ಒಪ್ಪಿಸಿಲ್ಲ. ಒಂದು ಸರ್ಕಾರಕ್ಕೆ ಈ ಬಲಿಯಾದವರೆಲ್ಲರೂ ಒಂದಲ್ಲ ಒಂದು ಕಾರಣಕ್ಕೆ ಈ ಫೋರೆನ್ಸಿಕ್ ಟೆಸ್ಟ್ಗೆ ಒಳಪಡೋದಕ್ಕೆ ಹಿಂದೇಟ್ ಹಾಕ್ತಾರೆ ಅನ್ನುವ ಒಂದು ಪ್ರಾಕ್ಟಿಕಲ್ ಫ್ಯಾಕ್ಟ್ ಸರ್ಕಾರಕ್ಕೆ ಗೊತ್ತು. ಇದು ಅತ್ಯಂತ ಅಪಾಯಕಾರಿ. ಸೊ ನನ್ ತುಂಬಾ ಗಾಬರಿ ಆಗಿದ್ದ ಅವ್ರು ಸ್ಪೈ ಮಾಡ್ತಾರೆ ಅಂತ ಅನ್ನೋ ಕಾರಣಕ್ಕಾಗಿ ಅಲ್ಲ, ಎಲ್ಲಾ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ, ಅದರ ಇಂಟೆನ್ಸಿಟಿ ಎಷ್ಟು ಅಂತ ಅನ್ನೋದು ಬೇರೆ. ಚೈನಾ ಫೋನ್ಗಳನ್ನ ತಗೊಳ್ಳೋ ಹೊತ್ತಿಗೆ ನಮ್ಗೆ ಯಾವತ್ತೂ ವಾರ್ನ್ ಮಾಡ್ತಿರ್ತಾರೆ, ನೋಡಿ ಚೈನಾಕ್ಕೆ ಡೇಟಾ ಹೋಗುತ್ತೆ ಅಂತ. ಅದು ಯಾವತ್ತಿಂದಲೂ ಬಂದಿದೆ ಅದು. ಇದು ಅದಕ್ಕಿಂತ ಹೈಯರ್ ಲೆವೆಲ್ ನಲ್ಲಿ ಇದೆ ಅನ್ನೋದು ಬಿಟ್ರೆ ಸೇಮ್ ಕೈಂಡ್. ಬಟ್ ಪ್ರಾಬ್ಲಮ್ ನನಗೆ ಅತ್ಯಂತ ಅಪಾಯಕಾರಿ ಕಂಡಿದ್ದು ಯಾವುದು ಅಂದ್ರೆ, ಬಲಿಯಾದವರು ನಮ್ಮಲ್ಲಿ ಈ ತರದ ಫುಟ್ ಪ್ರಿಂಟ್ಸ್ ಇದೆಯಾ ಅನ್ನೋದನ್ನ ಪರೀಕ್ಷೆಗೆ ಒಳಪಡಿಸೋದಿಕ್ಕೆ ಯಾಕೆ ಹಿಂದೇಟು ಹಾಕ್ತಿದ್ದಾರೆ? ಯಾವ ಸರ್ಕಾರವನ್ನು ಈ ರೀತಿಯ ಹಿಂದೇಟು ಹಾಕುವ ಒಂದು ಪ್ರವೃತ್ತಿ ಬಂದ್ರೆ ಆ ಸರ್ಕಾರವನ್ನ ನಾವು ಕಟಕಟೆಯಲ್ಲಿ ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಏನಿದ್ರು ಗಾಳಿ ಗುದ್ದಾಟದ ತರ ಬೀಸು ಹೇಳಿಕೆಗಳಲ್ಲಿ ಈ ಗಲಾಟೆಗಳು ಮುಗಿಬಹುದು ಅಷ್ಟೇ. ಇದನ್ನ ಜುಡಿಷಿಯಲ್ ಇನ್ಕ್ವೈರಿ ಕೊಟ್ಟಾಗ್ಲೂ ಅದ್ ಬಂದೇ ಬರುತ್ತಲ್ವಾ? ಈಗ ನಾಳೆ ಸುಪ್ರೀಂ ಕೋರ್ಟೇ ಇದನ್ನ ತಗೊಳುತ್ತೆ ಅಂತ ಹೇಳಿ, ಓಕೆ, ಇದನ್ನ ಅಥೆಂಟಿಕೇಟೆಡ್ ಒಂದು ಫಾರೆನ್ಸಿಕ್ ಲ್ಯಾಬಿಗೆ ಕೊಡಿ ಅಂತಂದ್ರೆ ಒಪ್ಕೋ. ಕರ್ನಾಟಕದ 5-6 ಹೆಸರುಗಳಲ್ಲಿ ಪ್ರತಿಯೊಬ್ಬರು ಫೇಸ್ ಮಾಡಿದ್ದಾರೆ. ನೀವು ಮನೆ ನೋಡಿ,
ಸಿದ್ದರಾಮಯ್ಯನವರ PA ಆಗಿದ್ದವ್ರು ಏನ್ ಹೇಳಿದ್ರು, ಕುಮಾರಸ್ವಾಮಿ ಅಂತೂ ಅದೇನ್ ಸೆಂಟಿನೆಲ್ ಅನ್ನೋ ತರ ಆಗ್ಬಿಟ್ರೆ. ಯಾಕಂದ್ರೆ ಇದಲ್ಲದೆ ಇನ್ನೇನೇನೇ ಅಂಶಗಳು ಅದು ಥರ್ಡ್ ಪಾರ್ಟಿಗೆ ಬರುತ್ತೆ. ಸೊ ಇದಕ್ಕೆ ಬೇಕಾದಂತ ಒಂದು ಭಯ, ಒಂದು ಹೊಸ ಕಾನೂನನ್ನ ನಾವು ತರಬೇಕು ಅಂತಿದ್ರೆ ಅದ್ರ ಮೊದಲು ನಾವು ಅದಕ್ಕೆ ಬೇಕಾದ ಪ್ರೆಸಿಡೆಂಟ್ ಸೆಟ್ ಮಾಡೋದಕ್ಕಾದ್ರೂ ನಾವು ನಮ್ಮನ್ನ ಒಪ್ಪಿಸ್ಕೋಬೇಕಾಗುತ್ತೆ. ಆ ರೀತಿಯ ನೈತಿಕ ಸ್ಥೈರ್ಯವನ್ನು ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇರುವ ರಾಜಕಾರಣಿಗಳಾಗ್ಲಿ ಉಳಿದವರು ಕೂಡ ತೋರಿಸ್ತಾ ಇಲ್ಲ. ಆದ್ರಿಂದ ಸಾಮಾನ್ಯ ನಾಗರಿಕರಾದ ನಾವು ಇದರ ಅಪಾಯದ ಹಿನ್ನೆಲೆ ನೋಡ್ಬಿಟ್ಟು, ಸರ್ ನೀವು ಇದನ್ನ ದಯವಿಟ್ಟು ಪರೀಕ್ಷೆಗೊಳಪಡಿಸಿ ಪ್ರೂಫ್ಗಳನ್ನ ಕೊಡಿ ಅಂತ ಕೇಳೋದಾದ್ರೆ ಇಲ್ಲಿಗೆ ಬರುತ್ತೆ. ಕೊನೆಗೂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ದೇರ್ ಶುಡ್ ಬಿ ಪ್ರೂಫ್, ಇನ್ನೋಸೆಂಟ್ ಅಂಟಿಲ್ ಪ್ರೂವ್ಡ್ ಗಿಲ್ಟಿ. ಈ ಇದನ್ನ ನಾವು ಬಿಟ್ಕೊಟ್ಟು ಸರ್ಕಾರದ ಮೇಲೆ, ಸರ್ಕಾರಕ್ಕೆ ತಪ್ಪಿಸ್ಕೊಂಡು ಹೋಗಕ್ ಬೇಕಾದ ಎಲ್ಲ ಎಳೆಗಳನ್ನು ಇದರ ಬಲಿಪಶುಗಳೇ ಕೊಟ್ಟಿದ್ದಾರೆ. ಅದು ಅದರ ಅತ್ಯಂತ ದೊಡ್ಡ ಅಪಾಯ. ದೇ ಆರ್ ಆಕ್ಚುಲಿ ಸರ್ಕಾರದ ಜೊತೆ ಕೈ ಜೋಡಿಸ್ತಾರೆ. ಪೆಗಾಸಸ್ ನಂತ ಸ್ಪೈಗೆ, ಗೂಢಚಾರಿಗೆ ಒಳಗಾದವರೇ ಅದರ ವಿರುದ್ಧ ತಮ್ಮ ಫುಟ್ ಪ್ರಿಂಟ್ ಗಳನ್ನ ದಾಖಲಿಸಕ್ಕೆ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಅವರು ಕಾನ್ಸ್ಪಿರೇಟರ್ಸ್ ಆಫ್ ದಿಸ್ ಎಂಟೈರ್ ಎಸ್ಪಿನೋಜ್. ಬಹಳ ಸರಳವಾಗಿ ಹೇಳೋದಾದ್ರೆ, ನಿಮ್ಗೆ ಮಾನಭಂಗಕ್ಕೆ ಒಳಗಾದ ತರುಣಿ ಇಲ್ಲ ನಾ ಪರವಾಗಿಲ್ಲ ಅಂತ ಸುಮ್ಮನೆ ಕೂತ್ರೆ ಏನ್ ಅಪಾಯ ಆಗತ್ತೆ, ಪೊಲೀಸರು ಹೇಗೆ ಅಸಹಾಯಕರಾಗ್ತಾರೆ, ಅದೇ ರೀತಿಯ ಒಂದು ಸ್ಥಿತಿಯಲ್ಲಿ ನಮ್ಮ ರಾಜಕಾರಣಿಗಳು ಅಥವಾ ಪತ್ರಕರ್ತರು ಅಥವಾ ಎಲ್ಲರೂ ಇದೆ. ಸೊ ನಾವು ಒತ್ತಡ ತರಬೇಕಾಗಿರೋದು ಸರ್ಕಾರದ ಗುಪ್ತ ನಿಧಿಯ ವೆಚ್ಚ, ಅದು ನನ್ನ ದುಡ್ಡು, ನಿಮ್ಮ ದುಡ್ಡು, ಇದಕ್ಕೆ ಒಂದು ಖಚಿತವಾದಂತ ಉತ್ತರದಾಯಿತ್ವವನ್ನ ಸುಪ್ರೀಂ ಕೋರ್ಟ್ ಕಾದು. ಎರಡನೇದು, ಬಲಿಪಶುಗಳು ಯಾರಿದ್ದಾರೆ ಅವರು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡು ನಮ್ಮ ಫೋನುಗಳನ್ನು ಕೊಡಲ್ಲ ಅನ್ನೋ ಅವರ ಧೋರಣೆಯನ್ನ ಬಿಟ್ರೆ ಮಾತ್ರ ಇದು ಲಾಜಿಕಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಇಲ್ದಿದ್ರೆ ಅಲ್ಲಿವರೆಗೆ ಈ ಚರ್ಚೆಯಲ್ಲಿ ತೊಡಗಿರುತ್ತೆ ಅಂತ ಅನ್ಸುತ್ತೆ. ಇದು ನನಗೆ ಮೊನ್ನೆಯಿಂದ ಅನಿಸ್ತಾ ಇತ್ತು. ಓಕೆ, ನವೀನ್ ಅವರೇ, ನೀವು ಮಾತಾಡ್ತಾ ಇದ್ದಾಗ ಮತ್ತೆ 2-3 ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಫೆಗಾಸಸ್ ಅನ್ನ ಬಳಕೆ ಮಾಡುವಂತದ್ದು IT ಕಾನೂನಿನ ಪ್ರಕಾರ ಅಪರಾಧವೇ ಅನ್ನುವಂತಹ ಪ್ರಶ್ನೆಯು ಕೂಡ ಹುಟ್ಕೊಳ್ತಾ ಇದೆ. ಮತ್ತೆ ಪೆಗಾಸಸ್ ಅನ್ನ ನಾವು ಯಾಕೆ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರವು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ರಾಷ್ಟ್ರೀಯ ಭದ್ರತೆಗಾಗಿ ನಾವು ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕಾನೂನುಬದ್ಧ ಅಥವಾ ಸಂವಿಧಾನಬದ್ಧ ಅಂತ ನಿಮಗೆ ಅನ್ಸುತ್ತಾ ನವೀನ್ ಅವರೇ? ಮೊದಲನೇದಾಗಿ ಈಗಾಗಲೇ ಸರ್ಕಾರ ಇಲ್ಲ ಅಂದ್ರೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ, ಅವ್ರಿಗೆ ಸಂಬಂಧಪಟ್ಟ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗ್ಲಿ, ಯಾರು ಕೂಡ ಇದನ್ನ ನಾವು ಬೆಳೆಸ್ತಾ ಇದೀವಿ ಇಲ್ಲ ನಾವು ಕೊಂಡ್ಕೊಂಡಿದೀವಿ ಅಂತ ಯಾರು ಒಪ್ಕೊಂಡಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅದೇ ರೀತಿಯಲ್ಲಿ ನಾವು ಅಂದ್ರೆ ನಾವು ಅದನ್ನ ಕೊಂಡ್ಕೊಂಡಿಲ್ಲ ಅಂತದ್ದು ಅವರು ಅದು they are neither rejecting the claim nor approving the claim that Indian government has purchased this another. Okay, so most importantly, ಈಗ ಇಂಡಿಯಾದಲ್ಲಿರೋ IT ಕಾನೂನು ಒಳಗೆ, I2E ಆಕ್ಟ್ ಗೆ ಸಂಬಂಧಪಟ್ಟ ವಿಷಯಗಳ ಒಳಗೆ ಪ್ರೈವಸಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಾಂಗ್ ಲಾ ಅಂತೂ ಇಲ್ಲ. ಓಕೆ, ಸೊ ನಮ್ಮಲ್ಲಿ 66A ಅಂತ ಇದೆ. ಸೊ 66A ಅಮೆಂಡ್ಮೆಂಟ್ ಅನ್ನ ಬಳಸ್ಕೊಂಡು ಗವರ್ಮೆಂಟ್ ಏನೇ ಬೇಕಾದ್ರೂ ಮಾಡ್ಬೋದು. ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಸರ್ವೇಲಿಯನ್ಸ್, ಈ ಪ್ರೈವಸಿ ಉಲ್ಲಂಘನೆ ಇದೆಲ್ಲ ನೋಡಿದ್ರೆ 66A ಬಳಸ್ಕೊಂಡು ಅವ್ರು ಮಾಡ್ಬೋದು. ಅದು ಎಷ್ಟು ಮಟ್ಟಕ್ಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಇತ್ತೀಚಿನಲ್ಲಿ ಹೇಳಿದೆ 66A ಒಳಗೆ ನೀವು ಕೇಸಸ್ ಬುಕ್ ಮಾಡಬಾರದು ಅಂತ, ಅಲ್ಲ ಅದನ್ನ ಇಂಪ್ಲಿಮೆಂಟೇಷನ್ ತರಬಾರ್ದು ಅಂತ. ಆದ್ರೂ ಕೂಡ ಗವರ್ಮೆಂಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ನೋಡಿದೀವಿ ಅದನ್ನ ಬಳಸ್ಕೊಂಡು ಯಾವ ರೀತಿ ಡೆಮೊಕ್ರೆಟಿಕ್ ಆಕ್ಟಿವಿಸ್ಟ್ ಮೇಲೆ, ಅಂದ್ರೆ ಡೆಮೊಕ್ರೆಟಿಕ್ ಮೂವ್ಮೆಂಟ್ಸ್ ಮೇಲೆ ಆಗ್ಲಿ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಆಕ್ಟಿವಿಸ್ಟ್ ಮೇಲೆ ಆಗ್ಲಿ ಯಾವ ರೀತಿ ದಾಳಿ ಮಾಡ್ತಾ ಇದೆ ಅಂತ ನಾವು ನೋಡ್ತಾನೆ ಇದ್ದೀವಿ. ಸೊ ಈಗ ಇರೋ IT ಆಕ್ಟ್ಸ್ ಒಳಗೆ
ಪ್ರೈವಸಿಗೆ ಸಂಬಂಧಪಟ್ಟ ಅಂತ ಒಂದು ಪ್ರೊಟೆಕ್ಷನ್ ಇಲ್ಲ. ಸೊ ಅದೊಂದು ಇವರಿಗೆ ಒಂದು ವೆಪನ್ ಆಗಿದೆ, ಗವರ್ನಮೆಂಟ್ಗೆ ಒಂದು ವೆಪನ್ ಆಗಿದೆ. ಅದು ನಾವು ಗಮನಿಸಬೇಕಾಗಿದೆ. ಇನ್ನೊಂದು ವಿಷಯ ನೀವು ಗಮನಿಸಬೇಕಾಗಿರೋದು, ಈಗ ಪೆಗಾಸೆಕ್ಸ್ ನಾವು GPRD ಅಂತ ಒಂದು ಲಾ ಇರೋ ಯುರೋಪ್ ಅಲ್ಲಿನೂ ಕೂಡ ಪೆಗಾಸಸ್ ದಾಖಲೆಗಳು ನಮ್ ಗಮನಕ್ಕೆ ಈಗ ಬರ್ತಾ ಇದ್ವೆ. ಆದ್ರೆ ಅದೇ ರೀತಿಯಲ್ಲಿ US ನಂಬರ್ಸ್ +1 ಇರೋ US ನಂಬರ್ಸ್ ಮೇಲೆ ಪೆಗಾಸಸ್ ಕೆಲಸ ಮಾಡಲ್ಲ. ಅಂದ್ರೆ ನಿಮ್ ಫೋನ್ ನಂಬರ್ +1 ಇಂದ ಸ್ಟಾರ್ಟ್ ಮಾಡಿದ್ರೆ ಪೆಗಾಸಸ್ ಕೆಲಸ ಮಾಡಲ್ಲ. ಯಾಕೆ ಅಂದ್ರೆ ಅಲ್ಲಿರೋ ಪ್ರೈವಸಿ ಲಾ, ಅದಕ್ಕೆ ಅಲ್ಲಿರೋ ಸ್ಟ್ರಾಂಗ್ ಪ್ರೈವಸಿ ಲಾಸ್, US ಅಲ್ಲಿರೋ ಸ್ಟ್ರಾಂಗ್ ಪ್ರೈವಸಿ ಲಾಸ್ ಅದಕ್ಕೆ ಸಂಬಂಧಪಟ್ಟ ಒಂದು ಪರ್ಮಿಷನ್ ಪೆಗಾಸಸ್ಗೆ ಕೊಡಲ್ಲ ಅಂತ. ಸೊ ಇದನ್ನ ನಾವು ತಾಳಬೇಕು ಅಂದ್ರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಇಂಡಿಯಾದಲ್ಲಿ ಒಂದು ಸ್ಟ್ರಾಂಗ್ ಪ್ರೈವಸಿ ಲಾ ಅನ್ನೋದು ಬರಬೇಕು. ಈಗಾಗಲೇ ಪ್ರಪೋಸ್ ಮಾಡ್ತಾ ಇರೋ ಪ್ರೈವಸಿ ಲಾ, ಶ್ರೀಕೃಷ್ಣ ಕಮಿಷನ್ ಅವರು ಸುಮಾರು ಒಂದು ಶಿಫಾರಸುಗಳು ಕೊಟ್ಟಿದ್ದಾರೆ. ಪ್ರೈವಸಿ ಆಕ್ಟ್ ಯಾವ ರೀತಿಯಲ್ಲಿ ಇರಬೇಕು, ಪ್ರೈವಸಿ ಅನ್ನೋದು ಫಂಡಮೆಂಟಲ್ ರೈಟ್. ಈ ಆರ್ಗ್ಯುಮೆಂಟ್ಸ್ ಎಲ್ಲ ನಾವು ಸುಮಾರು ಮಾತಾಡ್ತಾನೆ ಇದ್ದೀವಲ್ಲ. ಸೊ ಅದ್ರಕ್ಕಿಂತ ಹೆಚ್ಚಾಗಿ ಈಗ ಅದ್ರ ಪ್ರಕಾರ ಬಂದಿರೋ ಒಂದು ಡ್ರಾಫ್ಟ್ ಏನಿದೆ, IT ಆಕ್ಟ್ ಡೇಟಾ ಪಾಲಿಸಿ ಲಾ ಏನು ತರಬೇಕು ಅಂತ ಇದ್ದಾರೆ, ಅದ್ರದ್ದು ಡ್ರಾಫ್ಟ್ ಏನಿದೆ ಅದನ್ನು ಕೂಡ ಇದನ್ನ ತಾಳಲಿಕ್ಕೆ ಆಗಲ್ಲ. ಇಂಥದ್ದು ಅಂದ್ರೆ ಪೆಗಾಸಸ್ ಸ್ಪೈವೇರ್ ತರ ಇರೋ ಸ್ಪೈವೇರ್ಸ್ ನ ತಾಳ್ಲಿಕ್ಕೆ ಆಗಲ್ಲ. ನಮ್ಗೆ ಇದನ್ನ ತಾಳ್ಬೇಕು, ನಾವು ಇದನ್ನ ಅಪೋಸ್ ಮಾಡಬೇಕು ಅಂದ್ರೆ ನಿಲ್ಸ್ಬೇಕು, ಇಂಥ ಒಂದು ಆಕ್ಟಿವಿಟೀಸ್ ನ ನಿಲ್ಲಿಸಬೇಕು ಅಂದ್ರೆ ನಮ್ಗೆ ಇಂಡಿಯಾದಲ್ಲಿ ಸ್ಟ್ರಾಂಗ್ ಪ್ರೈವಸಿ ಲಾಸ್ ಅನ್ನೋದು ತರೋ ಒಂದು ನೆಸೆಸಿಟಿ ತುಂಬಾ ಇದೆ. ಓಕೆ ಕೃಷ್ಣೇಗೌಡ ಅವರೇ, ಈ ಪೆಗಾಸಸ್ ಖರೀದಿಯನ್ನ ಸರ್ಕಾರ ಒಪ್ಕೊಳ್ಬೇಕು ಮತ್ತೆ ಅದರ ಕುರಿತಾಗಿ ಸಮಜಾಯಿಷಿಯನ್ನ ಕೊಡಬೇಕು ಅಂತೇಳಿ ವಿರೋಧ ಪಕ್ಷಗಳು ಈಗಾಗಲೇ ದೊಡ್ಡ ಪ್ರಮಾಣದೊಳಗಡೆ ಹೋರಾಟವನ್ನ ನಡೆಸ್ತಾ ಇದ್ದಾವೆ. ಸರ್ಕಾರ ಇದನ್ನ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ತನಿಖೆಗೂ ಕೂಡ ಒಪ್ಪಿಸ್ಬೇಕು ಎನ್ನುವಂಥದ್ದು ವಿರೋಧ ಪಕ್ಷಗಳ ವಾದ ಆಗಿದೆ. ಏನ್ ಇದನ್ನ ಒಪ್ಕೊಳ್ತೀರಾ ಕೃಷ್ಣೇಗೌಡ ಅವರೇ ನೀವು? ಇದರಲ್ಲಿ ನ್ಯಾಯಾಂಗ ತನಿಖೆಗೆ ಬರೋದಕ್ಕಿಂತ ಮೊದಲೇ ಈಗ ನವೀನ್ ಅವರು ಹೇಳಿದ ಒಂದು ವಿಷಯಕ್ಕೆ ಇರುವುದೇನಂದ್ರೆ, ಇದು ಖಾಲಿ ಸ್ಪೈವೇರ್ ಅಲ್ಲ. ದೇ ಆರ್ ನಾಟ್ ಸಿಂಪ್ಲಿ ಸ್ಪೈಯಿಂಗ್. ಸ್ಪೈ ಮಾಡ್ಬೇಕು ಅಂದ್ರೂ ಕೂಡ ಸಂಬಂಧಪಟ್ಟಂತ ಲೀಗಲ್ ಪ್ರೊಸೀಜರ್ ಗಳನ್ನು ಮುಗಿಸಿ ಯಾರನ್ನ ಸ್ಪೈ ಮಾಡ್ಬೇಕು, ಯಾರಿಗೆ ಪ್ರಭುತ್ವಕ್ಕೆ ಯಾರ ಮೇಲೆ ಅನುಮಾನ ಇದೆ ಅಂತವ್ರನ್ನ ಸ್ಪೈ ಮಾಡೋದು, ಅದಕ್ಕೆ ಭಾರತೀಯ ಕಾನೂನುಗಳಲ್ಲಿ ಸಾಕಷ್ಟು ಅವಕಾಶಗಳು ಇದಾವೆ. ಆದ್ರೆ ಪೆಗಾಸಿಸ್ ಸ್ಪೈವೇರ್ ಬಳಸ್ತಾ ಇರ್ತಕ್ಕಂಥದ್ದು, ಇಟ್ ಈಸ್ ನಾಟ್ ಸಿಂಪ್ಲಿ ಸ್ಪೈಯಿಂಗ್ ಸಂಬಡಿ, ಇಟ್ ಈಸ್ ಹ್ಯಾಕಿಂಗ್ ಸಂಬಡೀಸ್ ಫೋನ್. ಹ್ಯಾಕಿಂಗ್ ಮಾಡ್ತಕ್ಕಂಥದ್ದಕ್ಕೆ ಭಾರತದ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ. ಯಾವುದೇ ರೀತಿ ಕಾನೂನಲ್ಲೂ ಕೂಡ ಅದು ಅಪರಾಧ. IT ಆಕ್ಟ್ ಕೆಳಗಡೆನೂ ಅಪರಾಧ, ಇಂಡಿಯನ್ ಟೆಲಿಕಾಂ ಆಕ್ಟ್ ಕೆಳಗಡೆ ಕೂಡ ಯಾರ್ದಾದ್ರೂ ಒಂದು ಫೋನ್ ಅನ್ನ ಹ್ಯಾಕ್ ಮಾಡ್ತಕ್ಕಂಥದ್ದು ಅಪರಾಧ. ಹ್ಯಾಕ್ ಮಾಡುದು ಅಂತ ಹೇಳಿದ್ರೆ ಒಬ್ಬರ ಮೊಬೈಲ್ ಇನ್ಸ್ಟ್ರೂಮೆಂಟ್ಗೆ ಅವರ ಗಮನಕ್ಕೆ ಇಲ್ದೇನೆ, ಅವ್ರ ಗಮನಕ್ಕೆ ಯಾವುದೇ ರೀತಿಯಲ್ಲಿ ಬರ್ದೇನೆ ಒಳಗಡೆ ಕೂತ್ಕೊಂಡು ಅವರ ಎಲ್ಲಾ ಖಾಸಗಿ ಮಾಹಿತಿಯನ್ನು ಸೇರಿದಂಗೆ ಅವರ ಚಲನವಲನಗಳ ಮತ್ತೆ ಛಾಯಾಗ್ರಹಣ ನಡೆಸ್ತಕ್ಕಂತ ಅವರೆಲ್ಲ ಮಾಹಿತಿಯನ್ನ ಒಂದು ಮೂಲ ಸಾಫ್ಟ್ವೇರ್ ಕಳಿಸ್ಕೊಡ್ತಕ್ಕಂಥದ್ದೇನಿದೆ, ಇದು ಹ್ಯಾಕಿಂಗ್. ಹ್ಯಾಕಿಂಗ್ ಮಾಡಿದಂತವ್ರನ್ನ ಶಿಕ್ಷೆ ಮಾಡ್ಲಿಕ್ಕೆ ಭಾರತದಲ್ಲಿ ಈಗಾಗಲೇ ಸಾಕಷ್ಟು ಕಾನೂನುಗಳು ಇದಾವೆ. ಅದ್ರ ಪ್ರಕಾರ ಅವರು ಶಿಕ್ಷೆ ಒಳಪಡ್ತಾರೆ. ಮತ್ತೆ ಇನ್ನು ಈ ಹ್ಯಾಕಿಗೆ ಒಳಗಾದವರು ಫೋನ್ ಸಲ್ಲಿಸ್ತಾ ಇಲ್ಲ, ಫೋನ್ಗಳನ್ನು ಕೊಡ್ತಾ ಇಲ್ಲ ಅವರು ಅಂತ ಹೇಳಿದ್ರೆ ಅವರು ಬೇರೆ ಬೇರೆ ಸಮಸ್ಯೆಗಳಿದಾವೆ. ಈಗ ಉದಾಹರಣೆಗೆ ಅವರು ಸ್ಪೈ ಮಾಡಿದಂತ ಒಬ್ಬ ಮಂತ್ರಿ, ಕೇಂದ್ರ ಸರ್ಕಾರದ ಮಂತ್ರಿ ಫೋನ್ ಕೂಡ ಹ್ಯಾಕ್ ಆಗಿದೆ. ಪೆಗಾಸಸ್ ಸ್ಪೈವರ್ಲಿ ವೈಷ್ಣವ್ ಅಂತ ನ್ಯೂ ಮಿನಿಸ್ಟರ್ ಅಂತ ಹೇಳ್ತಿದ್ರೆ ಅವ್ರದ್ದು ಹ್ಯಾಕ್ ಆಗಿದೆ. ಈಗ ಅಂತವ್ರೊಬ್ರು ಫೋನ್ ಕೊಟ್ಟು ತನ್ನದೇ ಒಂದು ಸರ್ಕಾರವನ್ನ ಇಕ್ಕಟ್ಟು ಸಿಗಿಸ್ತಾರ ಅನ್ನುವಂಥದ್ದನ್ನ ನಾವು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಹಾಗೇನೇನೆ CBI ನ ಒಬ್ರು ಅಧಿಕಾರಿ ಇರ್ಬೋದು, ಅಥವಾ ಇನ್ನೊಬ್ರು ಎಲೆಕ್ಷನ್ ಕಮಿಷನ್ ನ ಮಾಜಿ ಕಮಿಷನರ್ ಇರ್ಬೋದು, ಒನ್ ಆಫ್ ದಿ ಕಮಿಷನರ್, ಇವರೆಲ್ಲರೂ ಕೂಡ ಒಂದೋ ಸರ್ಕಾರದ ಮರ್ಜಿಯಲ್ಲಿ ಇಲ್ವೇ ಸರ್ಕಾರದ ಬೇರೆ ಬೇರೆ ಘಟಕಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಪಾತ್ರವೇ ಆಗಿರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ. ಅವ್ರು ಯಾರು ಕೂಡ ತಮ್ಮ ಫೋನ್ಗಳನ್ನು ಕೊಟ್ಟು ಅವರು ಇಕ್ಕಟ್ಟಿಗೆ ಸಿಕ್ಕಳ್ಳಿಕ್ಕೆ ರೆಡಿ ಇಲ್ಲ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ರೆಡಿ ಇಲ್ಲ.
ಇನ್ನು ಬೇರೆ ಬೇರೆ ಪಕ್ಷಿಗಳಿಗೆ ಸಂಬಂಧಪಟ್ಟಂಗೇನು ಸುರೇಶ್ ಸರ್ ಹೇಳಿದ್ದಾರೆ. ಅದರಲ್ಲಿ ಅವ್ರು ಹೇಳುವ ಅಭಿಪ್ರಾಯಗಳು ಸರಿ ಇದೆ. ಅವ್ರು ಯಾರು ಕೂಡ ಓಪನ್ ಆಗಿ ಮುಂದೆ ಬಂದು ನನ್ನ ಫೋನ್ ಹ್ಯಾಕ್ ಆಗಿದೆ, ಅದ್ರ ಬಗ್ಗೆ ತನಿಖೆ ಮಾಡ್ರಿ, ಅದ್ರ ವಿಶ್ಲೇಷಣೆ ಮಾಡಿ ಅನ್ನುವಂತ ಮುಂದ್ ಬರ್ತಾ ಇಲ್ಲ. ಅದು ಬಹಳ ಗಂಭೀರವಾದಂತ ವಿಚಾರ. ಆದ್ರೆ ಈ ಬಿಜೆಪಿ ಸರ್ಕಾರ ಬಹಳ ಮುಖ್ಯವಾಗಿ ಅವರು ನಿರಾಕರಿಸ್ತಾ ಇದ್ರು ಕೂಡ ನಾವು ಈ ಸ್ಪೈವೇರ್ನ ಕೊಂಡ್ಕೊಂಡಿಲ್ಲ ಅಂತೇಳಿ ಭಾರತಕ್ಕೆ ಬೇರೆ ಯಾವುದೇ ಮೂಲದಿಂದ ಈ ಪೆಗಾಸಿಸ್ ಸ್ಪೈವೇರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಅಧಿಕೃತ ಒಪ್ಪಿಗೆ ಇಲ್ದೇನೆ, ಸರ್ಕಾರದ ಸಮ್ಮತಿ ಇಲ್ದೇನೆ, ಮತ್ತೆ ಸರ್ಕಾರದ ಸಮ್ಮತಿಯನ್ನ ಪಡೆದ ಒಂದು ಸಂಸ್ಥೆ ಇದನ್ನ ಬಳಸ್ದೇನೆ ಮೂರನೇ ಒಬ್ಬ ವ್ಯಕ್ತಿ, ಬೇನಾಮಿ ವ್ಯಕ್ತಿ ಒಬ್ರು ಇದನ್ನು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಗಂಭೀರವಾದಂತ ವಿಚಾರ. ಬಿಜೆಪಿ ಕೇಂದ್ರ ಸರ್ಕಾರ ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದ ಅಂಶಗಳನ್ನ ನಾಶಪಡಿಸ್ಲಿಕ್ಕೆ, ತನ್ನ ಸರ್ಕಾರದ ಆಡಳಿತವನ್ನ ಶಾಶ್ವತಗೊಳಿಸ್ಲಿಕ್ಕೆ, ತನ್ನ ಸರ್ಕಾರದ ಶಕ್ತಿಯನ್ನ ಕ್ರೋಢೀಕರಣಗೊಳಿಸ್ಕೊಳ್ಳಿಕ್ಕೆ ಇಂತಹ ಒಂದು ಕೆಲಸದಲ್ಲಿ ನಿರತ ಆಗಿದೆ. ಆದ್ರಿಂದ ಇದರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ಸಮಗ್ರವಾದಂತ ತನಿಖೆ ನಡೀಬೇಕು. ಸಮಗ್ರವಾದಂತ ತನಿಖೆ ನಡೀಬೇಕು ಅಂತ ಹೇಳಿದ್ರೆ ಬೇರೆ ಯಾವುದೇ ಏಜೆನ್ಸಿಗಳು ಇವತ್ತು ಮುಕ್ತವಾಗಿ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಆದ್ರಿಂದ ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಪ್ರಶ್ನೆ ಇರ್ಬೋದು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಳಗಡೆನೂ ಕೂಡ ಸಹಜವಾಗಿ ಬಿಜೆಪಿ ಮೆಜಾರಿಟಿ ಇರುವುದರಿಂದ ನಾನ್ ಬಿಜೆಪಿ ಮೆಂಬರ್ಸ್ ಆ ಪಾರ್ಲಿಮೆಂಟರಿ ಕಮಿಟಿ ಒಳಗಡೆನೂ ದೊಡ್ಡ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯೂ ಕೂಡ ಅದು ಸಮಾಧಿ ಆಗುವ ಅವಕಾಶಗಳೇ ಇದಾವೆ. ಆದ್ರಿಂದ ಸುಪ್ರೀಂ ಕೋರ್ಟ್ನ ಕಣ್ಗಾವಲಿನಲ್ಲಿ ಮುತುವರ್ಜಿಯಲ್ಲಿ ಒಂದು ತನಿಖೆ ನಡಿಬೇಕು ಅಂತೇಳಿ ಸಿಪಿಐಎಂ ಪಕ್ಷವೂ ಸೇರಿದಂತೆ ಏನು ವಿರೋಧ ಪಕ್ಷಗಳು ಒತ್ತಾಯಿಸ್ತಾ ಇದ್ದಾವೆ. ಆ ಮಾದರಿಯ ಒಂದು ತನಿಖೆ ನಡೀಬೇಕು. ನ್ಯಾಯಾಂಗದ ಉಸ್ತುವಾರಿಯ ಅಲ್ಲಿ ಒಂದು ತನಿಖೆ ನಡೀಬೇಕು. ಯಾಕೆಂತ ಹೇಳಿದ್ರೆ ಅಜಿತ್ ದೋವೆಲ್ 2017ನೇ ಇಸ್ವಿ ಮಾರ್ಚಿಯಲ್ಲಿ ಇಸ್ರೇಲ್ಗೆ ಹೋಗುವುದಕ್ಕೂ, ಜುಲೈ ತಿಂಗಳಲ್ಲಿ ಮೋದಿ ಅವರು ಇಸ್ರೇಲ್ಗೆ ಹೋಗುವುದಕ್ಕೂ, ಮೋದಿ ಅವರು ಇಸ್ರೇಲಿಂದ ಬಂದ ತಕ್ಷಣವೇ ನಾವು ರಕ್ಷಣೆ ಮತ್ತು ಸ್ಟ್ರಾಟಜಿಕ್ ವಿಷಯಗಳಲ್ಲಿ ಬಹಳ ಮಹತ್ವದ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆ ಸಿದ್ಧಗೊಂಡಿದೆ ಅಂತ ಹೇಳ್ತಕ್ಕಂಥ ಹೇಳಿಕೆ ಬಿಡುಗಡೆ ಆಗೋದಕ್ಕೂ ನೇರವಾಗಿರ್ತಕ್ಕಂಥ ಸಂಬಂಧಗಳಿದಾವೆ. ಇಲ್ಲಿಯ ಹಿಂದುತ್ವ ಶಕ್ತಿಗಳಿಗೂ ಇಸ್ರೇಲ್ನಲ್ಲಿರ್ತಕ್ಕಂಥ ಜಿಯೋನಿಸ್ಟ್ ಫ್ಯಾಸಿಸ್ಟ್ ಶಕ್ತಿಗಳಿಗೂ ಸೈದ್ಧಾಂತಿಕವಾದಂತ ಬದ್ಧತೆಗಳಿದಾವೆ. ಹಾಗಾಗಿ ಅಲ್ಲಿಯ ಜನ ಹೋರಾಟಗಳನ್ನ, ಜನ ಚಳುವಳಿಗಳನ್ನ ಮರ್ದನ ಮಾಡ್ತಾ ಇರ್ತಕ್ಕಂಥ ಇಸ್ರೇಲಿನ ಪ್ರಭುತ್ವಕ್ಕೂ ಇಲ್ಲಿ ಭಾರತದಲ್ಲಿ ಬಹಳ ಪ್ರಯಾಸದಿಂದ ಬೆಳೆಸಿರ್ತಕ್ಕಂಥ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ನಾಶ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಹಿಂದುತ್ವ ಶಕ್ತಿಗಳಿಗೂ ನೇರವಾಗಿರ್ತಕ್ಕಂಥ ಸಂಬಂಧಗಳಿದಾವೆ. ಹಾಗಾಗಿ ಇದು ಕೇವಲ ಯಾರ್ದೋ ಒಂದು ಖಾಸಗಿತನದ ಉಲ್ಲಂಘನೆ ಆಗುತ್ತೆ ಅನ್ನುವ ಪ್ರಶ್ನೆ ಮಾತ್ರ ಅಲ್ಲ, ಇದು ಒಟ್ಟು ಪ್ರಜಾಪ್ರಭುತ್ವ ಮೌಲ್ಯಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವದ ನಾಶಕ್ಕೆ ಸಿದ್ಧಪಡಿಸ್ತಾ ಇರ್ತಕ್ಕಂಥ ಒಂದು ವೇದಿಕೆ ಇದು. ಹಾಗಾಗಿ ಇದಕ್ಕೊಂದು ಕೊನೆ ಆಗ್ಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮುಂದಾಳತ್ವದ ಒಂದು ತನಿಖೆ ಆಗ್ಬೇಕು ಅನ್ನುವಂಥದ್ದು ಈ ಸಂದರ್ಭದ ಅಗತ್ಯ. ಕೆಪಿ ಸುರೇಶ್ ಒಂದು ವಿಚಾರ, ಇವರು ಎರಗೆನ್ಸ್ ಒಂದು ಅಂದ್ರೆ ಇವರು ಈಗೇನೆ ಸರ್ಕಾರ ಸೃಷ್ಟಿ ಮಾಡಿರೋ ಎರಗೆನ್ಸ್ ಯಾವ ಮಟ್ಟಕ್ಕಿದೆ ಅಂದ್ರೆ, ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಸಮಾವೇಶಕ್ಕೆ MHA ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸಂಬಂಧಪಟ್ಟವರಾಗ್ಲಿ, IT ಇನ್ಫಾರ್ಮೇಶನ್ ಸಂಬಂಧಪಟ್ಟವರಾಗ್ಲಿ, ಯಾವ ಒಂದು ಅಫಿಷಿಯಲ್ ಇವತ್ತು ಅವರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಹಾಜರಾಗಬೇಕಾಗಿದೆ. ಇವತ್ತು ಅವರು ಹಾಜರಾಗಿರ್ಲಿಲ್ಲ. ಇವತ್ತು ಸುದ್ದಿ ನಾವೀಗ ಮಾತಾಡ್ತಿರುವಾಗ ಬಂದಿರೋ ಸುದ್ದಿ ಏನು ಅಂದ್ರೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಈ ಅಫಿಷಿಯಲ್ಸ್ಗೆ ಸಮನ್ಸ್ ಇಶ್ಯೂ ಮಾಡಿದೆ. ಅದನ್ನು ಕೂಡ ಅವರು ಖಾತ್ರಿ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಅದಕ್ಕೆ ಕೃಷ್ಣೇಗೌಡರು ಹೇಳಿದ್ದಾಗೆ ಜುಡಿಷಿಯರಿ ವಲಯದಲ್ಲಿ ಇದ್ರ ಮೇಲೆ ಡೀಪ್ ಆಗಿ ಒಂದು ವಿಚಾರಣೆ ಆಗ್ಬೇಕಾಗಿ ಇಮಿಡಿಯೇಟ್ ಆಕ್ಷನ್ ನೆಸೆಸಿಟಿ ಇದೆ. ಸೊ ಬೇಸಿಕಲಿ ಈ ಪೆಗಾಸಸ್ ನಿಮ್ಮ ಫೋನ್ಗೆ ಅಟ್ಯಾಕ್ ಆಗಿದೆಯಾ ಇಲ್ಲ ಅಂತ ನೀವು ತಿಳ್ಕೊಳಕ್ಕೆ ಅದು ಒಂದು ಫಾರೆನ್ಸಿಕ್ ಇನ್ಸ್ಟಿಟ್ಯೂಟ್ ಎಲ್ಲ ಇನ್ನೊಂದು ಸಂಸ್ಥೆಗೆ ಕೊಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ.
ಅದಕ್ಕೆ ಸಂಬಂಧಪಟ್ಟ ನಮ್ಮ ಸ್ಪೈವೇರು ಮಾಲ್ವೇರು ನಮ್ಮ ಮೊಬೈಲ್ಗೆ ಅಟ್ಯಾಕ್ ಮಾಡಿದ್ಯಾ ಇಲ್ಲ ಅಂತ ಇನ್ವೆಸ್ಟಿಗೇಟ್ ಮಾಡಕ್ಕೆ ನಾವೇ ಸುಮಾರು ಸಾಫ್ಟ್ವೇರ್ಗಳು ಬಳಸ್ಕೋಬಹುದು. ಪೆಗಾಸಸ್ ಎನ್ನುವಂಥದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ನಾಶ ಮಾಡ್ತಾ ಇದೆ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಎನ್ನುವಂತ ವಿಚಾರವನ್ನ ಕೃಷ್ಣೇಗೌಡರು ಹೇಳ್ತಾ ಇದ್ರು. ಹಾಗಾಗಿ ಅದರ ಇನ್ನೊಂದಿಷ್ಟು ವಿಶ್ಲೇಷಣೆಯನ್ನ ನಾನು ನಿಮ್ಮಿಂದ ಬಯಸ್ತೇನೆ ಅನ್ನುವಂಥದ್ದು ಒಂದು ಪಾಯಿಂಟು. ಮತ್ತೆ ಇದು ಈ ಕಡೆ ಪೆಗಾಸಿಸ್ ಅನ್ನ ನಾವು ಖರೀದಿ ಮಾಡಿದೀವಿ ಅಂತ ಹೇಳಿ ಸರ್ಕಾರವೂ ಕೂಡ ಒಪ್ಕೊಳ್ತಾ ಇಲ್ಲ. ಮತ್ತೆ ನೀವು ಕೂಡ ಮಾತಾಡ್ತಾ ಹೇಳ್ತಾ ಇದ್ರಿ ಅನೇಕ ರಾಜಕಾರಣಿಗಳ ಫೋನ್ಗಳು ಕೂಡ ಹ್ಯಾಕ್ ಆಗಿದೆ, ಆದ್ರೆ ನನ್ನ ಫೋನ್ ಹ್ಯಾಕ್ ಆಗಿದೆ ಅಂತ ಹೇಳಿ ಅವರು ಮುಂದೆ ಬಂದು ತೋರಿಸುವಂತಹ ಧೈರ್ಯವನ್ನು ಕೂಡ ತೋರಿಸ್ತಾ ಇಲ್ಲ ಅಂತ ಹೇಳಿ. ಇಂತಹ ಸಂದರ್ಭದೊಳಗಡೆ ಈ ಹಗರಣದ ಪ್ರಕರಣ ಏನಾಗ್ಬಹುದು, ಮತ್ತೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಬೇರೆ ಬೇರೆ ಸಂದರ್ಭದೊಳಗಡೆ ಯಾವ ರೀತಿ ಸ್ವಯಂ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿದೆ, ಆ ರೀತಿ ತನಿಖೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ವಿಚಾರಗಳಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಖಂಡಿತ ಇದೆ. ಈಗ ಎಕ್ಸಿಕ್ಯೂಟಿವ್ ಮಾಡ್ತಾ ಇರೋ ಪ್ರಮಾದಗಳಲ್ಲಿ ಅದು ಏನೇನು ಕಳ್ಳಾಟಗಳು ಆಡ್ತಾ ಇದೆ ಅದನ್ನ ಜುಡಿಷಿಯರಿ ನಲ್ಲಿ ಒಂದು ಮಾತಿದೆ, 100 sheep cannot kill a wolf ಅಂತ. ಈಗ ಮೊನ್ನೆ ನಾವು ಆಕ್ಸಿಜನ್ ಸಪ್ಲೈ ಇಂದ ಹಿಡಿದು ಕೊರೋನಾದ ಅಧ್ವಾನಗಳಲ್ಲಿ ನಾವು ಏನೇನು ಹೇಳಿದಾಗ್ಲೂ ಪರಿಣಾಮ ಆಗ್ಲಿಲ್ಲ. ಆದ್ರೆ ಒಂದು ಜುಡಿಷಿಯಲ್ ಸ್ಟೇಟ್ಮೆಂಟ್ಗೆ ಒಂದು ಜುಡಿಷಿಯಲ್ ಅಥಾರಿಟಿಯಿಂದ ಶಂಕದಿಂದ ಬಂದಿರ್ತಿರ್ತ ಅಂತ ಬಂದ ತಕ್ಷಣನೇ ಸರ್ಕಾರ ಅದನ್ನು ಪಾಲಿಸ್ಬೇಕಾಗಿ ಬಂದಿರುತ್ತೆ. ಇದು ಬಹಳ ಮುಖ್ಯವಾದ. ಅಂದ್ರೆ ನಾವು ಏನೇ ಹೇಳಿದ್ರು ಕೂಡ ಕೆಳಗಡೆಯಿಂದ ಒಂದು ಪಿಟಿಷನ್ ಕೊಟ್ಟಾರೆ, ಗವರ್ಮೆಂಟ್ ಕ್ಯಾನ್ ಸಿಂಪ್ಲಿ ರಿಜೆಕ್ಟ್ ಇಟ್. ಬಟ್ ಜುಡಿಷಿಯಲ್ ಸ್ಟೇಟ್ಮೆಂಟು ಅದರ ಅಥಾರಿಟಿ ಏನಿದೆ ಅದು ಬಂದ ತಕ್ಷಣ ಸರ್ಕಾರ ಕೈಗಳಿರುತ್ತೆ. ಹ್ಯಾಮರ್ ಇಸ್ ಲಿಟ್ರಲಿ ಎ ಹ್ಯಾಮರ್. ಕೋರ್ಟ್ ಕೈಯಲ್ಲಿರೋ ಹ್ಯಾಮರ್ ಇದೆಯಲ್ಲ ಆ ತಲೆ ಮೇಲೆ ಮೊಟಕೆತಿರ್ತಾರೆ. ಸೊ ಈ ಪೆಗಾಸಸ್ ನಲ್ಲಿ ಬಂದಿರುವ ಸಮಸ್ಯೆ ಏನಂದ್ರೆ ಇಷ್ಟೆಲ್ಲ ಮಾತಾಡಿದಾಗ್ಲೂ ಕೂಡ ನೆನ್ಪಿಡಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ ಯಾವುದನ್ನು ಕೂಡ ಜುಡಿಷಿಯರಿ ಪ್ರಶ್ನೆ ಮಾಡುವಾಗಿಲ್ಲ. ಸೊ ಇವರು ಪಾರ್ಲಿಮೆಂಟಿನ ಒಳಗಡೆ ಏನು ಹೇಳ್ತಾರೆ ಅದು ನಾಳೆ ದಿವಸ ಸಾಕ್ಷ್ಯಾಧಾರವಾಗಿ ಬರ್ಬೇಕಾಗಿಲ್ಲ. ಸೊ ಇವ್ರಿಗೆ ಆದ್ರಿಂದ ಸುಪ್ರೀಂ ಕೋರ್ಟ್ ಏನಂದ್ರೆ ಒಟ್ಟಾರೆ ಆಗ್ತಾ ಇರುವ ಗಲಾಟೆಗಳೇನಿದಾವೆ ವೋಕಲ್ ಆಗಿ ಏನೇನು ಹೇಳ್ತಿದಾರೆ ಅದನ್ನು ಪರಿಗಣಿಸ್ಬಿಟ್ಟು ಹಿಂಗೊಂದು ನಡೀತಾ ಇದೆ. ಅದು ಈಗಾಗಲೇ ಕೊರೋನಾ ಸಂದರ್ಭದಲ್ಲಿ ಮೈಗ್ರೆಂಟ್ ವರ್ಕರ್ಸ್ ಬಗ್ಗೆ, ಆಕ್ಸಿಜನ್ ಸಪ್ಲೈ ಬಗ್ಗೆ ಅದು ಯಾವುದೇ ರೀತಿಯ ದೂರು ಬಂದ ಕಾರಣಕ್ಕಾಗಿ ಅಲ್ಲ, ಒಟ್ಟಾರೆ ನಡೀತಾ ಇರುವಂತಹ ಗಲಾಟೆಯನ್ನು ನೋಡಿ ಸೋಮೋಟೋ ತಾನೇ ಸ್ವಯಂ ಪ್ರೇರಿತವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡಿದೆ. ಅದೇ ರೀತಿಯಲ್ಲಿ ಪ್ರಾಯಶಃ ಈಗ ಸದ್ಯದ ಸ್ಥಿತಿಯಲ್ಲಿ ಚಂದ್ರಚೂಡು ಅಥವಾ ಈ ತರದ ನ್ಯಾಯಾಧೀಶರು ಇರುವ ಹಿನ್ನೆಲೆ ಒಂದು ಸೋಮೋಟೋ ಪೆಗಾಸಸ್ ಬಗ್ಗೆ ಒಂದು ತನಿಖೆಯನ್ನ ಆರಂಭಿಸಿ ಒಂದು ಪ್ರಶ್ನೆ. ಈಗ ಇವರು ನವೀನ್ ಹೇಳ್ದಂಗೆ ಅಥವಾ ಮೊನ್ನೆಯಿಂದ ಬರ್ತಾ ಇರೋದು ಸಿಂಪಲ್, ನೀನು ಉಪಯೋಗಿಸ್ತಿದೀಯಾ ಇಲ್ವಾ ಹೇಳಪ್ಪ ಅಷ್ಟೇ. ಸರ್ಕಾರ ಅದನ್ನ ಇವತ್ತಿನವರೆಗೂ ಹೇಳಿಲ್ಲ, ಎಸ್ ಅಂತಲೂ ಹೇಳಿಲ್ಲ, ನೋ ಅಂತಲೂ ಹೇಳಿಲ್ಲ. ಎಸ್ ಅಂತ ಅದು ಹೇಳಕ್ ಸಾಧ್ಯ ಇಲ್ಲ, ನೋ ಅಂತ ಕೂಡ ಹೇಳಕ್ ಸಾಧ್ಯ ಇಲ್ಲ. ಸೊ ಒಂದು ಜುಡಿಷಿಯಲ್ ಇಂಟರ್ವೆನ್ಷನ್ ಆದ ತಕ್ಷಣ ಸರ್ಕಾರ ಇದನ್ನು ಹೇಳ್ಬೇಕಾಗಿದೆ. ಆದ್ರೆ ನನಗಿರೋ ಪ್ರಶ್ನೆ ಏನು ಅಂತಂದ್ರೆ, ನಾವು ಯಾರಾದ್ರೂ ಅಂದ್ರೆ ಒಂದು ಸಿವಿಲ್ ಸೊಸೈಟಿಯಿಂದ ಸುಪ್ರೀಂ ಕೋರ್ಟಿಗೆ ಇದನ್ನು ಹೋಗ್ತಿದ್ರೆ ಅದು ಎರಡೂ ರೀತಿಯಲ್ಲೂ ಈಗ ನವೀನ್ ಹೇಳಿದಂಗೆ ಇದು ಕೇವಲ ಸ್ಪೈ ಬಗ್ಗೆ ಅಲ್ಲ. ಅದು ಇಬ್ರು ಗೆಳೆಯರು ಬಹಳ ಚೆನ್ನಾಗಿ ಅದನ್ನ ಇಟ್ರು. ಇದು ಕೇವಲ ಗೂಢಚರ್ಯೆಗೆ ಸಂಬಂಧಪಟ್ಟಿದ್ದಲ್ಲ. ಗೂಢಚರ್ಯೆ ಮಾಡೋದಕ್ಕೆ ಬೇಕಾದಂತ ಸರ್ಕಾರಕ್ಕೆ ಬೇಕಾದ ಸನ್ನದನ್ನು ಪಡ್ಕೊಳ್ಳೋದಕ್ಕೆ ಹಲವಾರು ಕಾನೂನುಗಳಿದೆ, ಅದನ್ನ ನಾವು ಅಲ್ಲಗಳೆಯಕ್ಕಾಗಲ್ಲ. ಎಂತಿಂತ ಅದಕ್ಕೆ ಈಗ ಉದಾಹರಣೆಗೆ ಬಹಳ ಪ್ರಿಮಿಟಿವ್ ರೂಪದಲ್ಲಿ ನಮ್ಮ CRPC ನೋಡಿದ್ರೆ ಒಬ್ಬನನ್ನು ಬಂಧಿಸೋದಕ್ಕೆ ವಾರಂಟ್ ಬೇಕು ಅನ್ನೋದು ಇದರ ಪ್ರಿಮಿಟಿವ್ ಸ್ವರೂಪ. ಅಂದ್ರೆ ಒಂದು ನ್ಯಾಯಾಂಗದ ಆ ಕಾಲದಲ್ಲಿ ಇದು ಏನೂ ಇರ್ಲಿಲ್ಲ, ಫಿಸಿಕಲಿ ಯು ಹ್ಯಾವ್ ಟು ಪ್ರೊಡ್ಯೂಸ್ ಸಮಥಿಂಗ್. ಆವಾಗ್ಲೂ ಕೂಡ ಒಂದು ವಾರಂಟ್ ಅನ್ನ ಒಬ್ಬ ನ್ಯಾಯಾಧೀಶನ ಎದುರು ಹೋಗಿ ಇಂತಿಂತ ಕಾರಣಗಳಿಗಾಗಿ ಈತನ ನಾವು ವಿಚಾರಣೆಗೆ ಒಳಪಡಿಸಬೇಕಾಗಿದೆ, ದಯವಿಟ್ಟು ಅನುಮತಿ ಕೊಡಿ ಅಂದ್ರೆ ದೇರ್ ಇಸ್ ಜುಡಿಷಿಯಲ್ ಓವರ್ಸೈಟ್. ಇದು ಅತ್ಯಂತ ಕ್ಲಿಷ್ಟಕರವಾದಂತ ಸಂಕೀರ್ಣವಾದಂತ ತಾಂತ್ರಿಕತೆಗಳು ನಮಗೆ ಲಭ್ಯವಾದ ಕಾಲದಲ್ಲಿ ಸರ್ಕಾರ ಏನೇನು ಮಾಡ್ಬೋದು. ಆವಾಗ ಈ ಜುಡಿಷಿಯಲ್ ಇಂಟರ್ವೆನ್ಷನ್ ಅಥವಾ ಜುಡಿಷಿಯಲ್ ಓವರ್ಸೈಟಿನ ಸ್ವರೂಪಗಳು ಹೇಗಿರ್ಬೇಕು, ಖಾಸಗಿತನದ ರಕ್ಷಣೆಗೆ ಅನ್ನೋದಕ್ಕೂ ಕೂಡ ಪ್ರಾಯಶಃ ನಾವೊಂದು ಡ್ರಾಫ್ಟ್ ಅನ್ನು ಹಾಕ್ಬೇಕಾಗಿದೆ. ನಮ್ಮ ಗೆಳೆಯರು ಅವರು ನಾವು ಬಹುಶಃ ಆಲ್ಟರ್ನೇಟಿವ್ ಲಾ ಫಾರ್ಮ್ ಅಥವಾ ಲೀಗಲ್ ಎಕ್ಸ್ಪರ್ಟ್ಸ್ ಇವರನ್ನ ಇಟ್ಕೊಂಡು ಒಂದು ಕಾಂಪ್ರಹೆನ್ಸಿವ್ ಆದಂತ ಪ್ರೈವಸಿ ಲಾ ಅದು ಬ್ರೀಚ್ ಆಗೋ ಸಂದರ್ಭಗಳೇನು, ಇದು ಪೆಗಾಸಸ್ ಆಯ್ತು. ಈಗ ಮೊನ್ನೆ ಬಂಧಿತರಾಗಿರುವಂತ ಮಾನವ ಹಕ್ಕುಗಳ ಇದರಲ್ಲಿ ತುಂಬಾ ಜನ ಗಮನಿಸಿಲ್ಲ, ಅವರ ಇದ್ರ ಒಳಗಡೆ ಒಂದು ಫೋಲ್ಡರ್ ಅನ್ನೇ ತುಂಬಿಸ್ಬಿಟ್ಟಿದ್ದಾರೆ. ಅದೆಲ್ಲಿಂದ ಬಂತು? ಪೆಗಾಸಸ್ ಅಲ್ಲ,
ಪೆಗಾಸಸ್ ಅದರಲ್ಲಿ ಇನ್ವಾಲ್ವ್ ಆಗಿರ್ಲಿಲ್ಲ. ಅತ್ಯಂತ ಅಪಾಯಕಾರಿಯಾದಂತ, ಆಕ್ಷೇಪಾರ್ಹವಾದಂತ, ಅವರನ್ನ ಕ್ರಿಮಿನಲ್ಸ್ ಅಂತ ಪ್ರೂವ್ ಮಾಡಬಹುದಾದಂತ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಿ ಅದರ ಒಳಗಡೆ ತುಂಬಿಸುವಷ್ಟರ ಮಟ್ಟಿಗೆ ಒಂದು ಸರ್ವೆ ಹ್ಯಾಕಿಂಗ್ ಇಂಟರ್ವೆನ್ಷನ್ ತಂತ್ರಜ್ಞಾನ ಇದೆ ಅಂತಂದ್ರೆ ಅದು ಅತ್ಯಂತ ಅಪಾಯಕಾರಿ. ನನಗೆ ಪೆಗಾಸಸ್ಗಿಂತಲೂ ಭಯಂಕರ ಅಂತ ಅನ್ಸಿತ್ತು. ಆ ಫೋಲ್ಡರ್ ಅನ್ನ ಅವ್ರು ಗಮನಿಸೂ ಇಲ್ಲ ಪಾಪ, ಅವರ ಲ್ಯಾಪ್ಟಾಪ್ ನಲ್ಲಿ ಇದ್ದಿದ್ದು. ಅದು ಕೂಡ ಮೊನ್ನೆ ಬಂತು. ಇರೋದು ಈ ತಾಂತ್ರಿಕತೆಗೆ ಬೇಕಾದ ಆರ್ಕಿಟೆಕ್ಚರ್ ಏನಿದೆ ಅಲ್ಲೇ, ತಾಂತ್ರಿಕತೆ ಎಲ್ಲ ಖಾಸಗಿತವನ್ನು ರಕ್ಷಿಸೋದಕ್ಕೆ. ಉದಾಹರಣೆಗೆ ನಮ್ಮಲ್ಲಿ ಅಂತ ಯಾವ ಲ್ಯಾಬ್ಗಳು ಇಲ್ಲ, ವಿದೇಶದ ಲ್ಯಾಬ್ಗಳು. ಅದರ ಅಥೆಂಟಿಸಿಟಿಯನ್ನು ನಮ್ಮ ಸರ್ಕಾರ ಒಪ್ಪಬೇಕಾಗಿಲ್ಲ. ಅಂತಾರಾಷ್ಟ್ರೀಯವಾಗಿ ಮುಖಭಂಗ ಆಗ್ಬೋದಷ್ಟೇ ಹೊರತು ಕಾನೂನಾತ್ಮಕವಾಗಿ ಕೆನಡಾದ್ದೋ, ಪ್ಯಾರಿಸ್ದೋ, ನ್ಯೂಯಾರ್ಕ್ದೋ ಯಾವುದೋ ಒಂದು ಲ್ಯಾಬ್ ಈ ರೀತಿ ನಾನು ಕೆಲವು ಅಂಶಗಳನ್ನ ಕಂಡು ಹುಡುಕಿದ್ದೀನಿ, ಈ ತರ ಈ ಫೋಲ್ಡರ್ ನ ಕ್ರಿಯೇಟ್ ಮಾಡಿ ಇದರಲ್ಲಿ ಇಟ್ಟಿದ್ದಾರೆ ಅಂತ ಅಂದಾಗ್ಲೂ ಕೂಡ ಕೋರ್ಟ್ ಅದನ್ನು ಒಪ್ಕೊಳ್ಳಕ್ ಬೇಕಾದ ಸಿಂಧುತ್ವದ ಪ್ರಶ್ನೆ ಏನು, ಅದನ್ನು ಕೂಡ ಇದ್ರಲ್ಲಿ ಸೇರಿಸ್ಬೇಕಿದೆ. ಅಂತಾರಾಷ್ಟ್ರೀಯ ಆಯಾಮಗಳಿದ್ದು ನಮ್ಮಲ್ಲಿ ಆಗುವಂತದ್ದಲ್ಲ. ದೇಶೀಯವಾಗಿ ಕೂಡ ಅದನ್ನು ಮಾಡಬಹುದಾದಂತ ತಾಂತ್ರಿಕ ಪರಿಣಿತಿ ಇರುವಂತ ಒಂದು ಲ್ಯಾಬ್ ನಮ್ಮಲ್ಲಿಲ್ಲ. ಮತ್ತು ಇದರ ಅತ್ಯಂತ ದೊಡ್ಡ ವ್ಯಂಗ್ಯ ಏನು ಅಂತಂದ್ರೆ, ಇಸ್ರೇಲ್ ಅಂತಂದ್ರೆ 24 ಗಂಟೆ ನೆಟಿಕೆ ಮುರಿಯುವಂತ ಸೌದಿ ಅರೇಬಿಯಾ ಅದೇ ಇಸ್ರೇಲ್ನ ಮೂಲಕ ಪಡ್ಕೊಳ್ಳೋದು. ಈ ವೈರತ್ವಗಳೆಲ್ಲ ಎಲ್ಲಿ ಅಂತಂದು, ಇಸ್ರೇಲ್ ಇಸ್ ಎ ಟ್ರೆಡಿಷನಲ್ ಎನಿಮಿ ಆಫ್ ದಿ ಎಂಟೈರ್ ಇಸ್ಲಾಮಿಕ್ ಕಂಟ್ರೀಸ್. ಅದೊಂದು ಸ್ಟ್ಯಾಂಡರ್ಡ್ ಆದಂತ ಶತ್ರು ಅದು. ಬಟ್ ಆ ಶತ್ರುವಿನ ಕೈಯಲ್ಲಿ ತನ್ನ ದೇಶೀಯವಾದಂತ ತನ್ನ ಆಂತರಿಕ ಶತ್ರುಗಳನ್ನ ಸದೆಬಡಿಯಲಿಕ್ಕೆ ಬೇಕಾದ ಸಹಾಯವನ್ನ ಪಡ್ಕೊಳ್ಳುತ್ತೆ ಒಂದು ಪ್ರಭುತ್ವ. ಇದು ಅತ್ಯಂತ ಅಪಾಯಕಾರಿ. ಟ್ರಂಪ್ ಹೇಗೆ ರಷ್ಯಾದ ಸಹಾಯವನ್ನು ಪಡೆದ್ನೋ, ಜನಸಾಮಾನ್ಯರ ಮಟ್ಟಿಗೆ ರಷ್ಯಾ ಅಮೆರಿಕದ ಶತ್ರು, ಆದ್ರೆ ಆಂತರಿಕವಾಗಿ ಆ ಶತ್ರುವನ್ನು ಬಳಸ್ಕೊಳ್ಳುವಂಥದ್ದು ಅಂದ್ರೆ ಇದು ಎರಡೂ ದೇಶಗಳು ಕೂಡ ಸಾಮಾನ್ಯ ನಾಗರಿಕರ ಹಕ್ಕನ್ನ ದಮನ ಮಾಡೋದಕ್ಕೆ ಕೈ ಜೋಡಿಸ್ತವೆ ಅನ್ನೋದು ಇನ್ನೊಂದು ಆಯಾಮ. ಸೊ ಈ ಖಾಸಗಿತನದ ಹಕ್ಕುಗಳು ಕೇವಲ ನನ್ನ ಪ್ರೈವಸಿಯನ್ನ ರಕ್ಷಣೆ ಮಾಡುವಷ್ಟರ ಮಟ್ಟಿಗೆ ಮಾತ್ರ ಅಲ್ಲ, ಪ್ರಭುತ್ವಗಳು ತಮ್ಮ ದೇಶದ ನಾಗರಿಕರನ್ನ ರೆಟಾರಿಕ್ ಮೂಲಕ ಒಂದ್ ಕಡೆ ಡೈವರ್ಟ್ ಮಾಡ್ತಾ ಇನ್ನೊಂದ್ ಕಡೆ ತನ್ನ ಸ್ವಹಿತಾಸಕ್ತಿಗೆ ಯಾರ ಜೊತೆನೂ ಕೈ ಜೋಡಿಸ್ತಾರೆ. ಸಪೋಸ್ ಪಾಕಿಸ್ತಾನದಲ್ಲಿ ಸ್ಪೈವಾರ್ ಇದ್ರೆ ಏನಾಗ್ತಿತ್ತು? ಚೈನಾ ಬಿಡಿ, ಪಾಕಿಸ್ತಾನದಲ್ಲೇ ಡೆವಲಪ್ ಆಗಿದ್ರೆ ಇದೇ ಮೋದಿ ಪಾಕಿಸ್ತಾನದಲ್ಲಿ ಕೊಂಡ್ಕೋತಿದ್ದ, ಅಥವಾ ಇಂಡಿಯಾದಲ್ಲಿ ಇದ್ರೆ ಪಾಕಿಸ್ತಾನ ಕೊಂಡ್ಕೋತಿದ್ದ. ಸಾರ್ವಜನಿಕರ ಎದುರು ನಾವು ನಾಟಕ ಕಂಪನಿ ತರ ಎಷ್ಟು ಮಾಡ್ತಿದ್ದಾರೆ, ಇದನ್ನು ನಾವು ಎಕ್ಸ್ಪೋಸ್ ಮಾಡ್ತೀವಿ. ಬರೀ ಇಂಡಿಯಾದ ಪ್ಯಾಗಸಸ್ ಅಷ್ಟೇ. ನನಗೆ ಬಹಳ ಮುಖ್ಯ ಅನ್ಸಿದ್ದು ಸೌದಿ ಅಂತ ಒಂದು ದೇಶ ಇಸ್ರೇಲ್ ಅನ್ನು ಪಡ್ಕೊಳ್ಳುತ್ತೆ. ಅಂದ್ರೆ ಸೌದಿ ಟ್ರೆಡಿಷನಲಿ ರೆಟಾರಿಕ್ ನಲ್ಲಿ ಏನ್ ಹೇಳ್ತಿತ್ತು ತನ್ನ ಪ್ರಜೆಗಳಿದ್ರು, ಅದನ್ನ ಅತ್ಯಂತ ಆಷಾಢಭೂತಿತನದಲ್ಲಿ ಮುರಿದು ಇಸ್ರೇಲ್ ಜೊತೆ ಕೈ ಜೋಡಿಸಿದಂತ ಒಂದು ಪ್ರಕರಣ. ಇದು ಬಹು ಆಯಾಮಗಳನ್ನ ನಾವು ಜುಡಿಷಿಯಲ್ ಓವರ್ಸೈಟ್ಗೆ ಡಿಮಾಂಡ್ ಮಾಡ್ತಿದ್ದಂಗೆನೆ ಸಾಮಾನ್ಯ ನಾಗರಿಕರಲ್ಲಿ ಈ ಪ್ರಭುತ್ವದ ದುಷ್ಟತನವನ್ನ ಕೂಡ ಮುನ್ನಿಡಬೇಕಾದ ಒಂದು ಪ್ರಮೇಯ. ಅಂದ್ರೆ ಇಟ್ ಹ್ಯಾಸ್ ಟು ಬಿ ಅಟ್ 2 levels. ಒಂದು 3 levels, 3 dimensions. ಒಂದು ಜುಡಿಷಿಯಲ್ ಓವರ್ಸೈಟ್ ಮಾಡಿದಾಗ ಜುಡಿಷಿಯರಿಗೆ ಬೇಕಾದ ತಾಂತ್ರಿಕ ಸಹಾಯಗಳನ್ನು ಒದಗಿಸ್ಬೇಕು. ಒಂದು ಪ್ರೈವಸಿ ಲಾ ಹೇಗಿರ್ಬೇಕು, ಅದಕ್ಕೆ ಬೇಕಾದ ಚೌಕಟ್ಟು ಹೇಗಿರ್ಬೇಕು, ಇದನ್ನು ಪತ್ತೆ ಮಾಡುವಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಕ್ರಿಯೇಟ್ ಮಾಡಿ. ಈಗ ಫುಡ್ ಸೇಫ್ಟಿ ಬಿಲ್ ಅಲ್ಲಿ ಇದೆ, ನಮ್ಮಲ್ಲೊಂದು ಲ್ಯಾಬ್ ಇರುತ್ತೆ. ಯಾವನೊಬ್ಬ ಕಳ್ಳ ಏನನ್ನು ಸೇರಿಸಿದಾಗ ಅದನ್ನ ಪತ್ತೆ ಮಾಡುವಂತ ನಮ್ಮೊಳಗಡೆ ಇದೆ. ಅದರ ಮೇಲೆಗೆ ಒಂದು ಪ್ರತಿಬಂಧಕವಾದಂತ ಒಂದು ವ್ಯವಸ್ಥೆ ನಿರ್ಮಾಣ. ಇನ್ನೊಂದು ಕಡೆ ನಾಗರಿಕ ಸಮಾಜದಲ್ಲಿ ನಾಗರಿಕ ಹಕ್ಕಿನ ಅರಿವು ಪ್ರಭುತ್ವದ ಬಗ್ಗೆ ಮತ್ತು ಪ್ರಭುತ್ವ ಇದನ್ನು ಬಳಸ್ಕೊಳ್ಳೋ ರೀತಿ ಬಗ್ಗೆ ನಾವು ಹೇಳಬೇಕಾಗಿದೆ. ಇದು ಕಾನೂನಿನ ಸಿಂಧುತ್ವದ ಪ್ರಶ್ನೆ ಅಲ್ಲ, ಕಾನೂನು ಅಲ್ವೇ ಅಲ್ಲ. ದಿ ಕೈಂಡ್ ಆಫ್ ಹಿಪೋಕ್ರಸಿ ಆಫ್ ರೂಲಿಂಗ್ ಸ್ಟೇಟ್. ಒಂದು ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ನ ಸಂಬಂಧ, ಭಾರತ ಮತ್ತು ಇನ್ನಿತರ ದೇಶಗಳ ಸಂಬಂಧ ಏನಿದೆ, ಇದ್ರನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಬಂದಾಗ ಮಾತ್ರವೇ ಇದು ಸಶಕ್ತವಾಗಕ್ಕೆ ಸಾಧ್ಯ. ನಾನಾಗ ಹೇಳ್ದಾಗೆ ನಮ್ಮ ಇಷ್ಟಿಜೆ ಕೂಗಾಡ್ತಾ ಇರೋ ರಾಜಕಾರಣಿಗಳು, ನೀವ್ ಹೇಳ್ದಂಗೆ ಆಸ್ಥಾನನೋ ಇನ್ಯಾರು ಹೇಳಕ್ ಸಾಧ್ಯ ಇಲ್ಲ, ಒಪ್ಕೊಳ್ಳೋಣ. ರಾಜೀವ್ ಗಾಂಧಿ ಹೇಳ್ಬೋದು, ರಾಹುಲ್ ಗಾಂಧಿ ಹೇಳ್ಬೋದಲ್ವೇ? ವಾಟ್ ಪ್ರಿವೆಂಟ್ಸ್ ಇಟ್? ಒಬ್ಬ CBI ಡೈರೆಕ್ಟರ್ ಆಗಿದ್ದವನಿಗೆ ಬೇರೆ ಸಮಸ್ಯೆಗಳೇ ಇರುತ್ತೆ, ಒಪ್ಕೊಳ್ಳೋಣಪ್ಪ. ರಿಟೈರ್ಡ್ ಆಗಿದ್ದಾನೆ, ಎಲೆಕ್ಷನ್ ಕಮಿಷನರ್ ಆಗಿದ್ದವನು ಹೇಳಕ್ಕಾಗಲ್ಲ, ನಾನು ಫೋನ್ ಮುಟ್ಬೇಡಿ ಸರ್ ಅಂತ. ಪ್ರೊಫೆಷನಲ್
ರಾಜಕಾರಣಿಗಳು ಅವ್ರ ಹಿತಾಸಕ್ತಿ ಎಲ್ಲಿದೆ, ಅವ್ರ ಹಿಂದೆ ತಕ್ಷಣನೇ ನಿಮ್ಗೆ ಪ್ರೈಮ್ ಆಫೀಸಿನೇ ಇರುತ್ತೆ. ಯು ವಿಲ್ ಬಿ ಅಲೋವಿಂಗ್ ದಿ ಗವರ್ಮೆಂಟ್ ಟು ರಿಗಲ್ ಔಟ್ ಆಫ್ ದಿ ಎಂಟೈರ್ ಕೇಸ್. ಈ ಅಂದ್ರೆ ನಾವು ಎಷ್ಟು ಒತ್ತಡಗಳನ್ನ ಯಾವ ಯಾವ ಆಯಾಮಗಳಲ್ಲಿ ಹಾಕ್ಬೇಕಾಗಿದೆ ನಾಗರಿಕ ಸಮಾಜ ಅಂತಂದ್ರೆ, ಆ ಕಡೆನೇ ಹಿಡಿಯಕ್ಕೆ ನೀನ್ ಮೊದ್ಲು ಅಪ್ರೂವರ್ ಆಗು ಅಂತ ಹೇಳ್ಬೇಕಾಗಿದೆ ಅಲ್ವಾ? ಯಾಕೆಂದ್ರೆ ಇವ್ರ ಫೋನ್ಗಳಲ್ಲಿರುವ ಅಂಶಗಳೆಲ್ಲ ಬಹಳ ಜನಪರವಾಗಿದ್ದಂತ ನಾನೇನು ನಂಬ್ಕೊಂಡಿಲ್ಲ. ಇದು ಒಂದು ಭಾಗ. ಮತ್ತೆ ಹಿರಿಯಕನ ಚಾಳಿ ಅನ್ನೋ ಗಾದೆಯನ್ನ, ಜೆಂಡರ್ ಬೇಸ್ಡ್ ಗಾದೆ, ಇದ್ರ ಮೊತ್ತ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಸುಪ್ರೀಂ ಕೋರ್ಟ್ ಮೂಲಕ, ಇಫ್ ಇಟ್ ಈಸ್ ಲೆಸ್ ದೆನ್ 1000 crores, ಎವ್ರಿ ಸ್ಟೇಟ್ ವಿಲ್ ಪರ್ಚೇಸ್ ಇಟ್, ಟೇಕ್ ಇಟ್. 1,000 ಕೋಟಿ ನಮ್ಮ ಯಾವ ರಾಜ್ಯಗಳಿಗೂ ಪುಟಗೋಸಿ ಮೊತ್ತ ಅದು. ಯಾರು ಕೇರ್ ಮಾಡಲ್ಲ. ಏನು ಬಿಸಿ ಊಟದ್ರಲ್ಲಿ ಕಟ್ ಮಾಡಿದ್ರೆ ಆಯ್ತು, ಇನ್ಯಾವ್ದ್ರಲ್ಲ ಬಡವರಿಗೆ ಹೋಗ್ಬೇಕಾದ ದುಡ್ಡು, ರೈತರಿಗೆ ಕೊಡ್ಬೇಕಾದ ಸಬ್ಸಿಡಿಯನ್ನ ಕಟ್ ಮಾಡಿ ಈ 1,000 ಕೋಟಿಯನ್ನ ಪೆಗಾಸಸ್ ಅಂತದ್ದಕ್ಕೆ ಸುರಿದ್ರೆ ನೀವು ಎಲ್ರನ್ನು ನಿರ್ವೀರ್ಯಗೊಳಿಸಿ, ಎಲ್ರನ್ನು ನಿಶಸ್ತ್ರಗೊಳಿಸಿ. ಸೊ ಅದ್ರ ಈ ಆಯಾಮಗಳೇನಿದೆ ನನಗೆ ಗೊತ್ತಿಲ್ಲ, ನವೀನ್ ಅಂತವ್ರು ಯಾರು ಹೇಳ್ಬೇಕು. ಅದು ವೆದರ್ ಇಟ್ಸ್ ಎ ಸೆಂಟ್ರಲ್ ಅಥಾರಿಟಿ ಮಾತ್ರನಾ, ಯಾಕೆಂದ್ರೆ ನಮ್ಮದು ಇಟ್ಸ್ ಎ ಯೂನಿಯನ್. ರಾಜ್ಯ ಸರ್ಕಾರಗಳು ಕೂಡ ಸಂವಿಧಾನಬದ್ಧವಾದಂತ ಒಂದು ಅಥಾರಿಟಿ ಇರುವಂತದ್ದು. ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಕರ್ನಾಟಕ ಸರ್ಕಾರವೂ ಕೂಡ ಒಂದು ಸಾವರಿನ್ ಎಂಟಿಟಿ. ವಾಟ್ ಇಫ್ ತೆಲಂಗಾಣ ಗವರ್ಮೆಂಟ್ ಪರ್ಚೇಸಸ್ ಅಲ್ವಾ? ಸೊ ಈ ಆಯಾಮಗಳು ನನಗೂ ಗೊತ್ತಿಲ್ಲ ಹೇಗಿದೆ ಅಂತ. ಒಂದ್ ವೇಳೆ ಅಥವಾ ಪೆಗಾಸಸ್ ಗೊತ್ತಿದೆಯಲ್ವೋ ಗೊತ್ತಿಲ್ಲ. ಗೊತ್ತಿದ್ರೆ ಇವರೆಲ್ಲ ನಾಳೆ ಹೋಗಿ ನಿಲ್ತಾರೆ. ಯಾಕೆ ನಮ್ಮ ಸೆಡಿಷನ್ ಕಾನೂನು ಬಂದಾಗ ಅಥವಾ ಬಂಧನಕ್ಕೊಳಗಾದಾಗ ನಮ್ಮ ಎಷ್ಟೋ ಗೆಳೆಯರ ಹತ್ರ ಹೇಳಿದ್ದೆ ನೋಡಿ, ನಾವು ಮೋದಿನ ಬೈಯೋದು ಬಹಳ ಸುಲಭ, ಆದ್ರೆ ಅತ್ಯಂತ ಹೆಚ್ಚು ಬಂಧನಕ್ಕೊಳಗಾಗಿದ್ದು ಮೊದಲು ಜಯಲಲಿತಾ ಇದ್ದ. ಇವತ್ತು ನೀವು ಅದರ ಸಂಖ್ಯೆಗಳನ್ನು ನೋಡಿದ್ರೆ ಆಂಧ್ರ ಪ್ರದೇಶದಲ್ಲಿ ತನ್ನ ಪಕ್ಷದ MP ಮೇಲೇನೆ ಅದನ್ನ ಪ್ರಯೋಗ ಮಾಡ್ತಾರೆ. ಅಂದ್ರೆ ಆಲ್ ದೀಸ್ ರೀಜನಲ್ ಎಂಟಿಸ್ ಆರ್ ಈಕ್ವಲಿ ರೂತ್ಲೆಸ್ ಅಂಡ್ ಎಕ್ಸ್ಪ್ಲಾಯ್ಟೇಟಿವ್. ಸೊ ಮೋದಿ ತೋರಿಸ್ಕೊಟ್ಟ ದಾರಿ ಏನಿದೆ ಅದು ನಮ್ಮ ಫೆಡರಲ್ ಸ್ಟ್ರಕ್ಚರ್ ನಲ್ಲಿ ರಾಜ್ಯಗಳ ಮಟ್ಟಿಗೆ ಇಳಿದ್ರೆ ನಾವು ಇನ್ನೂ ಭೀಕರವಾದಂತಹ ಸ್ಥಿತಿ ಬರುತ್ತೆ. ಇದು ಈ ಎಷ್ಟು ಆಯಾಮಗಳಲ್ಲಿ ನಾವು ಸೆನ್ಸಿಟೈಸ್ ಮಾಡ್ಬೇಕಾಗಿದೆ ಅಥವಾ ಒಂದು ಬಾಯ್ಬಡ್ಕೋಬೇಕಾಗಿದೆ ಅಂತಂದ್ರೆ, ಇದು ನನ್ಗೆ ಗೊತ್ತಿಲ್ಲ. ನವೀನ್ ಅಂತವ್ರು ತಾಂತ್ರಿಕವಾಗಿ ಪರಿಣಿತಿ ಇರುವವರು ರಾಜ್ಯ ಸರ್ಕಾರಗಳಿಗೆ ಇದನ್ನು ಕೊಂಡ್ಕೊಳ್ಳುವ ಸಾಧ್ಯತೆ ಇದೆಯಾ ಅಂತ ಇದ್ರೆ ಇದೆಯಲ್ಲ, ಯು ಆರ್ ಓಪನಿಂಗ್ ಫ್ಲಡ್ ಗೇಟ್ಸ್. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಅದು ಅದ್ರ ಮೊತ್ತ ಎಷ್ಟೊಂದು ಗೊತ್ತಿಲ್ಲ. ಇದನ್ನು ಪತ್ತೆ ಮಾಡುವ ರೀತಿಯಾಗಿ ಇಲ್ಲಿಂದ ಶುರು ಮಾಡಬೇಕಾಗಿದೆ ಅಂತ ಅನ್ಸುತ್ತೆ. ರಾಜ್ಯಗಳ ಪ್ರಶ್ನೆ ಕರೆಕ್ಟ್. ನಾನು ಅದೇ ಪ್ರಶ್ನೆಗೆ ಬಂದೆ. ಪ್ರಶ್ನೆ ಇದೆಯಲ್ಲ, ರಾಜ್ಯಗಳು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ತಾಂತ್ರಿಕವಾಗಿ ಏನ್ ಅದಕ್ಕೆ ಈಗ ಪೆಗಾಸಸ್ ಮೂಲಕನೇ ಸಾರ್ ಕೇಳಿದ್ದಕ್ಕೆ ಪೆಗಾಸಸ್ ಮೂಲಕನೇ ಸರ್ವೇಲಿಯನ್ಸ್ ಆಗ್ಬೇಕು ಅಂತಿಲ್ಲ. ಈಗಾಗಲೇ ಎಲ್ಲಾ ರಾಜ್ಯಗಳು ಎಷ್ಟು ಮಟ್ಟಕ್ಕೆ ಸರ್ವೇಲಿಯನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇವೆ ಅಂದ್ರೆ, ನಮ್ಮ ಇಡೀ ಈಗ ಸಿಟಿ ಅರ್ಬನ್ ಏರಿಯಾದಲ್ಲಿ ಇಂಪಾರ್ಟೆಂಟ್ ಆಗಿ ಎವ್ರಿ ಸ್ಟ್ರೀಟ್ ಕಾರ್ನರ್ ಅಲ್ಲಿ ಈಗಾಗಲೇ CCTV ಕ್ಯಾಮೆರಾಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಫೇಶಿಯಲ್ ರಿಕಗ್ನಿಷನ್, ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ಸ್ ಎಲ್ಲ ಕೂಡ ಸೆಕ್ಯೂರಿಟಿ ಇನ್ ದ ನೇಮ್ ಆಫ್ ಸೆಕ್ಯೂರಿಟಿ ಈಗಾಗಲೇ ಆ ಸರ್ವೇಲಿಯನ್ಸ್ ಕೆಲಸ ಮಾಡ್ತಾ ಇವೆ. ಇಫ್ ಯು ಆರ್ ಥಿಂಕಿಂಗ್ ದಟ್ ವಿ ಆರ್ ಔಟ್ ಆಫ್ ಸರ್ವೇಲಿಯನ್ಸ್ at the state level or at the district level, it is very wrong. ಸರ್ವೇಲಿಯನ್ಸ್ ಅನ್ನೋದು ಸ್ಟ್ರೀಟ್ ಲೆವೆಲ್ ಇಂದ ಇಟ್ಕೊಂಡು ಸೆಂಟ್ರಲ್ ಲೆವೆಲ್ ವರೆಗೂ ಎಲ್ಲ ಅಡ್ಮಿನಿಸ್ಟ್ರೇಷನ್ಸ್ ಮಾಡ್ತಾ ಇದೆ. ಅದನ್ನ ವಿತಿನ್ ದಟ್ ರೀಜನ್, ಅಂದ್ರೆ ನೀವು ಕೇಳಿದ್ದಾಗ ಸ್ಟೇಟ್ ಗವರ್ಮೆಂಟ್ಸ್ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇವೆ, ಈಗ ಸೆಂಟ್ರಲ್ ಗವರ್ಮೆಂಟ್ ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾ ಇದೆ ಅನ್ನೋದ್ರಲ್ಲೇ ವ್ಯತ್ಯಾಸ ಇರೋದು. ಅದು ಆ ಒಂದು ವ್ಯತ್ಯಾಸ ಮಾತ್ರ ಇರೋದು. ಸೊ ಈಗಾಗಲೇ ಯಾವ ವಲಯದಲ್ಲಿ ಅವರು ಸರ್ವೇಲಿಯನ್ಸ್ ಸಾಫ್ಟ್ವೇರ್ಸ್ ತಗೊಳ್ತಾ ಇದ್ದಾರೆ ಅನ್ನೋದು ನಾವು ನೋಡ್ಬೇಕಾಗಿರೋ ವಿಚಾರ. ಆದ್ರೆ ಈಗಾಗಲೇ ಸ್ಟೇಟ್ ಗವರ್ಮೆಂಟ್ಸ್ ವಿಸ್ತೃತವಾಗಿ ಸರ್ವೇಲಿಯನ್ಸ್ ಸ್ಟ್ರೀಟ್ ಲೆವೆಲ್ ಅಲ್ಲಿ ಫೇಶಿಯಲ್ ರಿಕಗ್ನಿಷನ್ ಸಾಫ್ಟ್ವೇರ್ಸ್ ಮೂಲಕ ಆಗ್ಲಿ, ಬಯೋಮೆಟ್ರಿಕ್ ರಿಕಗ್ನಿಷನ್ ಮೂಲಕ ಆಗ್ಲಿ, ಇದಕ್ಕೆ ಸಂಬಂಧಪಟ್ಟ ಟೆಕ್ನಾಲಜಿ ಎಲ್ಲ ಬಳಸ್ಕೊಂಡು
ಎಲ್ಲ ಸ್ಟೇಟ್ ಗವರ್ಮೆಂಟ್ಸ್ ಅದ್ರ ಮೇಲೆ ಈಗಾಗಲೇ ಇನ್ವೆಸ್ಟ್ ಮಾಡಿ ಸರ್ವೇಲಿಯನ್ಸ್ ಮಾಡ್ತಾ ಇರೋದು ಇಟ್ಸ್ ಟ್ರೂತ್. ನಾನೀಗ ಚರ್ಚೆಯ ಕೊನೆ ಪ್ರಶ್ನೆಯಲ್ಲಿದ್ದೇನೆ. ಫೆಗಾಸಸ್ ಎನ್ನುವಂಥದ್ದು ಸರ್ವಾಧಿಕಾರಿಶಾಹಿಯ ಸೈಬರ್ ಆಯುಧ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದನ್ನು ಒಪ್ಕೊಳ್ತೀರಾ ನೀವು? ಹೌದು, ಪ್ರಶ್ನೆನೇ ಇಲ್ಲ. ಈಗ ಇವರು ಹೇಳಿದಾಗ ನನ್ಗಂತಿದ್ದು ಒಂದು ಹಳೆ ಕತೆ ಇದೆ. ಬೆಕ್ಕಿಗೆ ಮೆಣಸಿನ ಪುಡಿ ತಿನ್ಸೋದು ಹೆಂಗೆ ಅಂತ. ಅದಕ್ಕೆ ಮೀನಿನ ಒಳಗಡೆ ಹಾಕಿ ತಿನ್ಸಿದ್ರೆ ಅದು ಮೋಸ, ಬಾಯಿಗೆ ತುರುಕಿದ್ರೆ ಅದು ದಮನ, ಅದ್ರ ಬಾಲಕ್ಕೆ ಹಚ್ಚಿ ಅದು ತಾನೇ ನಿಕ್ಕೊಳ್ಳುತ್ತೆ. ನಾವು ಕೇಳಿದ್ರೆ ನೋಡಿ ಸರ್, ಅದು ಸ್ವಇಚ್ಛೆಯಿಂದ ಮೆಣಸಿನ ಪುಡಿ ನೆಕ್ತಾ ಇದೆ. ಈ ನೀವು ಹೇಳಿದ ಸಿಸಿ ಕ್ಯಾಮರಾಗಳ ಇಡೀ ಇದೆ ಹೆಂಗೆ ಅಂದ್ರೆ, ನಾಗರಿಕರಲ್ಲಿ ಅಭದ್ರತೆಯ ಇದನ್ನ ಹಾಕಿ ನಮ್ಮ ರಕ್ಷಣೆ ನಾವೇ ಹಾಕೋಬೇಕು ಅಂತ ಎಲ್ಲರೂ ಹಾಕ್ತಾರೆ. ಇಟ್ಸ್ ಇನ್ ಪಬ್ಲಿಕ್ ಝೋನ್. ಸೊ ಸರ್ಕಾರ ಅದಕ್ಕೆ ತನಗೆ ಬೇಕಾದಾಗ ಅದರ ಫುಟೇಜ್ಗಳನ್ನ ತಗೊಳ್ತಿರುತ್ತೆ. ಅಂದ್ರೆ ನಾವೇನೆ ನಮ್ಮ ರಕ್ಷಣೆಯ ಸರ್ಕಾರ ಅಲ್ಲ, ಸರ್ಕಾರನೇ ಹೇಳಿದೆ ನೋಡಿ ನೀವು CCTV ಹಾಕೊಳ್ಳಿ ಅಂತ, CCTV ಹಾಕೊಳ್ಳಿ ಅಂತ ಹೇಳಿ ಸರ್ಕಾರ ಹೇಳಿದ್ರೆ ನಾಗರಿಕರಿಗೆ ಇಟ್ ಗೆಟ್ಸ್ ದಿ ಅಪ್ರೂವಲ್ ಆಫ್ ದಿ ಸಿಟಿಸನ್ಸ್. ದಿ ಅಲ್ಟಿಮೇಟ್ ಕನ್ನಿಂಗ್ನೆಸ್ ಆಫ್ ದಿ ಸ್ಟೇಟ್ ಯಾವುದು ಅಂತಂದ್ರೆ ನಾಗರಿಕರೇ ಸ್ವಇಚ್ಛೆಯಿಂದ ಇದನ್ನು ಮಾಡುವಂಗೆ ಮಾಡೋದು. ಇದು ಅದರಿಂದ ಆ ಕಡೆ ಇದು ಅಷ್ಟರ ಮಟ್ಟಿಗೆ ಸರ್ಕಾರ ಒಂದು ಚೂರು ಪೆದ್ದಾಗಿದೆ ಅಂತ ಅನ್ಸುತ್ತೆ. ಪೆಗಾಸಸ್ ಅಂತದ್ದನ್ನ ಕಂಪನಿಗಳು ನೋಡಿ ನಿಮ್ಮ ರಕ್ಷಣೆ ನೀವು ಬಳಸಿ ಈ ತರ ಒಂದು ಹೆಜ್ಜೆ ಇಟ್ಬಿಟ್ರೆ ಇಡೀ ಜಗತ್ತೇ ಒಂದು ಭಯಂಕರವಾದಂತ ಸ್ಥಿತಿ ಬರುತ್ತೆ. ಆದ್ರಿಂದ ಒಂದರ್ಥದಲ್ಲಿ ನನ್ಗನ್ಸಿದ್ದೆ ಒಂದು ಪೆಗಾಸಸ್ನ ಈ ಹಂತದಲ್ಲಿ, ಯಾಕಂದ್ರೆ 2 ವರ್ಷಕ್ಕೆ ಎವ್ರಿ ಟೆಕ್ನಾಲಜಿ ಇಸ್ ಲುಕಿಂಗ್ ಪ್ರಿಮಿಟಿವ್. ಅಷ್ಟು ಫಾಸ್ಟ್ ಆದಂತ ಬದಲಾವಣೆಗಳಾಗ್ತಾ ಇದ್ದಾಗ ಈಗಾಗಲೇ ಡಾರ್ಕ್ ವೆಬ್ ನಂತಂದ್ರೆ ನಮ್ಮ ಸಮಸ್ತವೂ ಸಿಗ್ತಾ ಇರುವಾಗ ಪೆಗಾಸಸ್ ಇಸ್ ನಾಟ್ ಎ ಬಿಗ್ ಇಶ್ಯೂ. ಆದ್ರೆ ದಿ ಎಕ್ಸ್ಪೋಸ್ ಹ್ಯಾಸ್ ಅಟ್ ಲೀಸ್ಟ್ ಬ್ರಾಟ್ ಇಟ್ ಟು ದಿ ಮೇನ್ ಸ್ಟ್ರೀಮ್. ಸೊ ಜುಡಿಷಿಯಲ್ ಇಂಟರ್ವೆನ್ಷನ್ ಮೂಲಕ ಇನಿಷಿಯಲಿ ಒಂದು ಸರ್ಕಾರ ಉತ್ತರ ಕೊಡುವಂತ ವೇದಿಕೆಯನ್ನು ಸಿದ್ಧಪಡಿಸಬಹುದು, ವೇದಿಕೆಯನ್ನು ಮಾತ್ರ. ಆದ್ರೆ ಕಾನೂನಾತ್ಮಕವಾದ ದೊಡ್ಡ ಹೋರಾಟಗಳನ್ನು ನಡೆದು ಫೈನಲಿ someone will be convicted, someone will be accountable ಅನ್ನೋದನ್ನು ಮಾಡೋದಕ್ಕೆ ಎಷ್ಟೋ ವರ್ಷ ಎಳೆಯುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಬೇಕಾದಂತದ್ದನ್ನು ಕೂಡ ನಾವು ಈಗಲೇ ಸನ್ನದ್ಧಗೊಳಿಸ್ಬೇಕಾಗುತ್ತೆ. ಅಂದ್ರೆ ಒಂದು ಕುಡಿಯೋ ನೀರಿಗೆ ಹೇಗೆ ಇನ್ನು 30 ವರ್ಷಗಳ ಮುಂದಾಲೋಚನೆಯಲ್ಲಿ ನಾವು ಪೈಪ್ಗಳನ್ನು ಸೆಟ್ ಮಾಡ್ತೀವೋ, ಅದೇ ರೀತಿಯಲ್ಲಿ ಕಾನೂನುಗಳು ಬಂದ ತಕ್ಷಣ ಇದನ್ನ ಮೀರುವಷ್ಟು ಸಮರ್ಥವಾದಂತ ತಂತ್ರಜ್ಞಾನಗಳು ಬರು. ನನಗೆ ಅನ್ಸೋದು ಇಸ್ ಎ ಬ್ಲೆಸಿಂಗ್ ಇನ್ ಡಿಸ್ಗೈಸ್. ಪೆಗಾಸಸ್ ಅಂತದ್ದು ಈ ಹಂತದಲ್ಲಿ 2030 ಇಸ್ವಿಗೆ ಇದರ 100 ಪಟ್ಟು ಶಕ್ತಿಶಾಲಿಯಾದಂತ ತಂತ್ರಜ್ಞಾನ ಬರ್ಬೋದು. ನನಗೆ ಅದ್ರ ABCD ಗೊತ್ತಿಲ್ಲದೆ ಇದ್ರೆ ಐ ಆಮ್ ಸೋ ಸ್ಕೇರ್ಡ್. ಕೊನೆಗೆ ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಇದನ್ನೆಲ್ಲ ತ್ಯಜಿಸಿ ಮೊದ್ಲಿದ್ದಂಗೆ ಬಾಳದೆ ಸೇಫ್ ಅನ್ಸೋದ್ರ ಮಟ್ಟಿಗೆ ಕೃಷ್ಣೇಗೌಡ್ರೆ ನೀವ್ ಹೇಳಿ. ಅದೇ ಇಲ್ಲ, ಈಗ ಅದರಲ್ಲಿ ನವೀನ್ ಹೇಳಿದಕ್ಕೆ ಸುರೇಶ್ ಅವ್ರು ಹೇಳಿದಕ್ಕೆ ಒಂದು ವಿಚಾರ ನೀವು ಹೇಳಿದಕ್ಕಿಂತ ಮುಂಚೆ, ಈಗ ಆಲ್ರೆಡಿ ಎಷ್ಟು ಮಟ್ಟಕ್ಕೆ ತಲುಪ್ಬಿಟ್ಟಿದೆ ಅಂದ್ರೆ ಈ ಪ್ರೈವೇಟ್ CCTV ಕ್ಯಾಮರಾಸ್ ಪಬ್ಲಿಕ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ನೆಟ್ವರ್ಕ್ಗೆ ಅನುಸಂಧಾನ ಈಗಾಗಲೇ ಬೆಂಗಳೂರು, ಹೈದರಾಬಾದ್ ಅಂತ ಮಹಾನಗರಗಳಲ್ಲಿ ಆಗ್ಲೇ ಆಗಿದೆ. ಫೇಶಿಯಲ್ ರಿಕಗ್ನಿಷನ್ ಸಿಸ್ಟಮ್ಸ್ ಆರ್ ಆಲ್ರೆಡಿ ಇಂಪ್ಲಿಮೆಂಟೆಡ್ ಇನ್ ಬೋತ್ ದಿ ಸಿಟೀಸ್. ಇದು ದೀಸ್ ಆರ್ ಅಥೆಂಟಿಕ್ ಇನ್ಫಾರ್ಮೇಶನ್. ನೀವು ಪ್ರೈವೇಟ್ ಅಂದ್ರೆ ನೀವು ಮನೆಯಲ್ಲಿ ನಾವು ಇನ್ನೂ ಮನೆಯಲ್ಲಿ CCTV ಹಾಕೊಳ್ಳೋರಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಆ ಸ್ಟೇಜ್ ಅಲ್ಲಿ ಇಲ್ಲ. ಈಗ ಸೆಕೆಂಡ್ ಲೆವೆಲ್ ಆಫ್ ಸರ್ವೇಲಿಯನ್ಸ್ಗೆ ಆ ನೆಟ್ವರ್ಕ್ ಒಳಗೆ, ಸರ್ವೇಲಿಯನ್ಸ್ ನೆಟ್ವರ್ಕ್ ಒಳಗೆ ಎಲ್ಲಾ ಅಂದ್ರೆ ನೆಟ್ವರ್ಕ್ ಕನೆಕ್ಟಿವಿಟಿ ಇರೋ ಎಲ್ಲಾ ಸರ್ವೇಲಿಯನ್ಸ್ ಎಕ್ವಿಪ್ಮೆಂಟ್ ಈಗ ಗವರ್ಮೆಂಟ್ ಸರ್ವೇಲಿಯನ್ಸ್ ಒಳಗೆ ಆಗಿದೆ. ಅದರಲ್ಲಿ ಯಾವ ಅನುಮಾನ ಇಲ್ಲ. ಆರೋಗ್ಯ ಸೇತು ಮತ್ತು ವ್ಯಾಕ್ಸಿನೇಷನ್ 2 ಸಾಕು. ಈಗ ಕೃಷ್ಣೇಗೌಡ ಸರ್ ಹೇಳಿ. ಇದರಲ್ಲಿ ಈಗ ಒಂದೇನು ಅಂತ ಹೇಳಿದ್ರೆ, ಆಕ್ಚುಲಿ ಇವತ್ತಿನ ಸರ್ವೇಲೆನ್ಸ್ ಗಳೇನಿದಾವೆ ಇದು ಆತಂಕಕಾರಿಯಾದದ್ದು.
ಮತ್ತೆ ಈಗ ಇದು ಮಧ್ಯಮ ವರ್ಗದವ್ರನ್ನೆಲ್ಲ ಸರ್ವೇಲೆನ್ಸ್ ಮಾಡೋಕ್ ಶುರು ಮಾಡೋದ್ರಿಂದ ಇದು ದೊಡ್ಡ ಚರ್ಚೆಯ ಗಾಬರಿಯ ವಿಷಯ ಆಗಿ ಮಾರ್ಪಟ್ಟಿದೆ ಅನ್ನೋದು ನಾವು ಗಮನಿಸಬೇಕಾಗಿರೋ ವಿಷಯ. ಸರ್ವೇಲೆನ್ಸ್ ಅನ್ನೋದು ಅದೊಂದು ಬಹಳ ಹಳೇ ಕೆಲಸ ಪ್ರಭುತ್ವಗಳು ಮಾಡ್ತಾ ಇರೋದು. ಸರಿಸುಮಾರು ಕಾರ್ಮಿಕ ವರ್ಗದ ಮೇಲೆ, ದುಡಿಯುವ ವರ್ಗದ ಮೇಲಿನ ಸರ್ವೇಲೆನ್ಸ್ ಏನಿದೆ ಅದು ಎವ್ರಿ ಡೇ ನಡೀತಾ ಇದೆ ಸಿನ್ಸ್ ಫ್ರಮ್ ದಿ ಬಿಗಿನಿಂಗ್ ಆಫ್ ದಿ ಅಕ್ಟೋಬರ್ ರೆವಲ್ಯೂಷನ್. ಈಗ ಭಾರತ ದೇಶದಲ್ಲಿ ಕಮ್ಯುನಿಸ್ಟ್ ಚಳವಳಿ ಶುರುವಾಗಿದ್ದು 1920ನೇ ಇಸ್ವಿಯಿಂದ ಈಚೆಗೆ. ಕಮ್ಯುನಿಸ್ಟ್ ಚಳವಳಿ ಶುರುವಾಗ್ತಾ ಇದ್ದಾಗೇನೆ ಒಂದರಿಂದ ಒಂದು ಪಿತೂರಿ ಮೊಕದ್ದಮೆಗಳನ್ನ ಹಾಕಿದ್ರು. ಅಥವಾ ಭಾರತ ದೇಶದಲ್ಲಿ ಇದ್ದಂತ ನಕ್ಸಲೈಟ್ ಚಳವಳಿಯನ್ನ ಸದೆ ಪಡೆದು. ಈಗ ನಾವು ಒಂದು ಇಂಡೋರ್ ಮೀಟಿಂಗ್ ಮಾಡಿದ್ರೆ ಅದ್ರ ಇಂಡೋರ್ ಮೀಟಿಂಗ್ ಮಾಹಿತಿ ಈಗಾಗಲೇ ಪೊಲೀಸ್ನವ್ರ ಹತ್ರ, ಸಂಬಂಧಪಟ್ಟವ್ರ ಹತ್ರ ಇರುತ್ತೆ. ಇನ್ನು 15 ದಿನ ಬಿಟ್ಕೊಂಡು ಏನೋ ಒಂದು ಚಳವಳಿ ಬಗ್ಗೆ ನಾವು ಯೋಚನೆ ಮಾಡಿದ್ರೆ 15 ದಿನದ ಮೊದಲೇ ಪೊಲೀಸ್ನವ್ರಿಗೆ ಅದ್ರ ಮಾಹಿತಿ ಹೋಗಿರುತ್ತೆ ಅಂತ ಹೇಳಿದ್ರೆ, ಸರ್ವೇಲೆನ್ಸ್ ಅನ್ನುವಂಥದ್ದು ಈ ಬೇಹುಗಾರಿಕೆ ಅಥವಾ ಗೂಢಚರ್ಯೆ ಅಂತ ಹೇಳ್ತಕ್ಕಂಥದ್ದು ಬಹಳ ಹಿಂದಿನಿಂದನೂ ನಡೀತಾ ಇದೆ. ದುಡಿಯುವ ವರ್ಗದ ಮೇಲೆ, ಬಹಳ ಮುಖ್ಯವಾಗಿ ದುಡಿಯುವ ವರ್ಗದ ರಾಜಕೀಯ ಕಾರ್ಯಕರ್ತರ ಮೇಲೆ ಈ ಸರ್ವೇಲೆನ್ಸ್ ವ್ಯಾಪಕವಾಗಿತ್ತು. ಎಲ್ಲಿ ಪ್ರಭುತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥ, ಪ್ರಭುತ್ವಕ್ಕೆ ತೊಂದರೆ ಕೊಡ್ತಕ್ಕಂಥ ಎಲ್ಲ ಹೋರಾಟಗಳನ್ನ ಸದೆಬಡಿಲಿಕ್ಕೆ ಬೇಕಾಗಿರುವ ರೀತಿಯ ಸರ್ವೇಲೆನ್ಸ್ ಹಿಂದಿನಿಂದನೂ ನಡೀತಾ ಇದೆ, ಮುಂದುವರಿತಾ ಇದೆ, ಅದು ಇನ್ನೊಂದು ಇರುತ್ತೆ. ಬಟ್ ಈಗಿನ ಸರ್ವೇಲೆನ್ಸ್ ಏನಿದೆ, ಈಗ ಹೇಳ್ದಂಗೆ ಈಗ ಎಲ್ಲ ರಾಜ್ಯ ಸರ್ಕಾರಗಳು ಕೊಂಡ್ಕೋಬಹುದು ಅಂತ ಹೇಳಿದ್ರೆ ಬಹುಶಃ ನಮ್ಮ ಸಂವಿಧಾನದ ಕೆಳಗಡೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ರಕ್ಷಣೆ ಅನ್ನುವಂಥ ವಿಷಯ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು. ಈ ಸ್ಪೈವೇರ್, ಪೆಗಾಸಿಸ್ ಸ್ಪೈವೇರ್ ತಯಾರು ಮಾಡ್ತಕ್ಕಂಥ NSO ಕೂಡ ಅದರಲ್ಲಿ ಘೋಷಣೆ ಮಾಡ್ಕೊಂಡಿರೋದು ಅದು ಒಂದು ರಕ್ಷಣೆ ಮತ್ತು ಉಗ್ರಗಾಮಿತ್ವದ ವಿರುದ್ಧ, ಟೆರರಿಸಂ ವಿರುದ್ಧ ಹೋರಾಟಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಸರ್ವೇಲೆನ್ಸ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಇದನ್ನ ನಾವು ಸರ್ಕಾರಗಳಿಗೆ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ, ಈ ರಕ್ಷಣೆ ವಿಚಾರದಲ್ಲಿ ಬೇರೆ ದೇಶಗಳ ಜೊತೆ ವ್ಯವಹರಿಸಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ಹಂಗ ಥ್ರೂ ಕೇಂದ್ರ ಸರ್ಕಾರನೇ ಬರ್ಬೇಕು. ಆದ್ರಿಂದ ಈ ಪೆಗಾಸಿಸ್ ಕೂಡ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೂಲಕವೇ. ಕೇಂದ್ರ ಸರ್ಕಾರ ನಿರಾಕರಿಸ್ತಾನೂ ಇಲ್ಲ, ಒಪ್ಕೊಳ್ತಾನೂ ಇಲ್ಲ ಅನ್ನುವಂಥ ಸಂದರ್ಭದಲ್ಲೇ ಈಗ ಫ್ರಾನ್ಸ್ನವರು ತನಿಖೆಗೆ ಆದೇಶ ಮಾಡಿದ್ದಾರೆ. ಆದ್ರೆ ಭಾರತ ಸರ್ಕಾರ ತನಿಖೆಗೆ ಆದೇಶ ಮಾಡೋಕೆ ನಿರಾಕರಿಸ್ತಾ ಇದೆ ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಭಾರತ ಸರ್ಕಾರ ಅಧಿಕೃತವಾಗಿ ಪೆಗಾಸಿಸ್ನ ಭಾರತ ದೇಶದೊಳಗಡೆ ತಂದಿದೆ. ಮತ್ತೆ ಪೆಗಾಸಿಸ್ನ ಜನಸಾಮಾನ್ಯರ ನಡುವೆ ಎಲ್ಲ ಬಳಸುವ ಅಗತ್ಯ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಜನಸಾಮಾನ್ಯರನ್ನ ಸರ್ವೇಲೆನ್ಸ್ ಮಾಡೋಕೆ ಈಗ ಫೇಸ್ ರೆಕಗ್ನಿಷನ್ ಇದು CCTVಗಳು ಬಂದಿದ್ದಾವೆ. ಬೀದಿನಲ್ಲಿ ಪೊಲೀಸ್ನವ್ರು ಇದ್ದಾರೆ. ಎಲ್ಲಾ ಪೊಲೀಸ್ ಔಟ್ ಪೋಸ್ಟ್ ಗಳಲ್ಲೂ ಕೂಡ ಸರ್ವೇಲೆನ್ಸ್ ಇದ್ದಾರೆ. ಮನೆಗೆ ಬಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ನಮ್ಮ ಫೋನ್ ನಂಬರ್ಗಳು 100 ಸಾರಿ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಅಷ್ಟು ವ್ಯಾಪಕವಾದಂತ ಸರ್ವೇಲೆನ್ಸ್ ಇದೆ. ಬಟ್ ಈ ಪೆಗಾಸಿಸ್ ಅಂತ ಒಂದು ತುಂಬಾ ದುಬಾರಿ ಆಗಿರ್ತಕ್ಕಂಥ, ತಾಂತ್ರಿಕವಾಗಿ ಅತ್ಯಂತ ಮುಂದುವರೆದಿರ್ತಕ್ಕಂಥ, ಸಾಮಾನ್ಯವಾಗಿ ಅದು ಒಂದು ಮೊಬೈಲ್ ಫೋನ್ಗೆ ಬಳಸ್ತೀರಾ, ಎಷ್ಟು ಬಳಸ್ತೀರಿ ಅನ್ನೋದ್ರ ಮೇಲೆ ಅದರ ಚಾರ್ಜ್ ನಿಗದಿ ಆಗುತ್ತಂತ, ಎಷ್ಟು ಡಾಲರ್ಗಳು ಅಂತೇಳಿ. ಅದರಿಂದ ಈಚ್ ಅಂಡ್ ಎವರಿ ಫೋನ್ಗಳಿಗೆ ಅದನ್ನು ಬಳಸಿದ್ರೆ ಅದು ವಿಪರೀತವಾಗಿರ್ತಕ್ಕಂಥ ದುಬಾರಿ ಆಗುವಂತ ಕಾರಣದಿಂದಾಗಿ, ಮತ್ತೆ ಅದು ಎಲ್ಲ ಜನಸಾಮಾನ್ಯರಿಗೆ ಬಳಸಬೇಕಾದಂತ ಅನಿವಾರ್ಯತೆ ಇದೆಯಾ ಇಲ್ವಾ ಅನ್ನುವಂತ ಚರ್ಚೆಗಳ ಆಧಾರದಲ್ಲಿ ಅದನ್ನ ಎಷ್ಟು ವ್ಯಾಪಕವಾಗಿ ಬಳಸ್ತಾರೆ ಅಂತಕ್ಕಂಥದ್ದು ತೀರ್ಮಾನ ಆಗುತ್ತೆ. ಆದ್ರೆ ಈಗ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾರು ಆಯಕಟ್ಟಿನ ಜನಗಳಿದ್ದಾರೆ, ಯಾರು ಇವರ ಸರ್ಕಾರದ ಅಸ್ತಿತ್ವಕ್ಕೆ ಅಥವಾ ಇದರ ಸರ್ಕಾರವನ್ನ ಬಲಗೊಳಿಸಿ ಮುಂದುವರಿಸಕ್ಕೆ ಆತಂಕ ತರ್ತಕ್ಕಂಥವ್ರು ಇದ್ದಾರೆ. ಈಗ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಟೈಮಲ್ಲಿ ಪ್ರಶಾಂತ್ ಕಿಶೋರ್ ಅವರ ಫೋನ್ಗಳಿಗೆ ಇವರು ಹ್ಯಾಕ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಬದಲಾವಣೆ ಆಗುವಾಗ ಕುಮಾರಸ್ವಾಮಿ ಮತ್ತು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ಇಬ್ರು ಸಹಾಯಕರ ಫೋನ್ಗಳಿಗೆ ಇವರು ಹ್ಯಾಕ್ ಮಾಡಿದ್ದಾರೆ. ಅಂದ್ರೆ ಸ್ಟ್ರಾಟಜಿಕ್ ಆಗಿ ಒಂದು ಕರೆಕ್ಟ್ ಜಂಕ್ಷರ್ ಒಳಗಡೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಫೋನ್ಗಳನ್ನು ಹ್ಯಾಕ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ಗೊಗೊಯ್ ವಿಷಯದಲ್ಲಿ ಗೊಗೊಯ್ಯನ್ನ ಬಗ್ಗಿಸ್ಬೇಕು ಅಂತ ಹೇಳಿದ್ರೆ, ಗೊಗೊಯ್ ಮುಖಾಂತರ ಅಯೋಧ್ಯೆ ತೀರ್ಪು ಇನ್ನೊಂದು ತೀರ್ಪು ತಗೋಬೇಕು ಅಂತ ಹೇಳಿದ್ರೆ, ಗೊಗೊಯ್ಗೆ ಯಾರ ಜೊತೆ ಸಂಬಂಧ ಇದೆ ಅವರೆಲ್ಲ ಫೋನ್ಗಳನ್ನ ಟ್ಯಾಪ್ ಮಾಡಿದ್ದಾರೆ. 16 ಜನ ಅವರ ಫ್ಯಾಮಿಲಿ ಮೆಂಬರ್ಗಳ ಫೋನ್ಗಳನ್ನ ಟ್ಯಾಪ್ ಮಾಡಿದ್ದಾರೆ. 16 ಜನರ ಫೋನ್ ಅನ್ನು ಯಾಕೆ ಇವ್ರು ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು 16 ಜನಗಳ ನಡುವೆ ಏನೇನೆಲ್ಲ ಚರ್ಚೆ ನಡೆಯುತ್ತೆ ಅದನ್ನ ಗ್ರಹಿಸ್ಬೇಕು. ಆ ಚರ್ಚೆಗಳ ಸಾರಾಂಶವನ್ನ ಹಿಡ್ಕೊಂಡು ಗೊಗೊಯ್ಗೆ, ನೋಡಪ್ಪ ಗೊಗೊಯ್ ಬಗ್ಗೆ ಇಂಥದ್ದೆಲ್ಲ ಚರ್ಚೆ ನಡೆದಿದೆ, ನೀನು ಜೈಲ್ಗೆ ಹೋಗ್ತೀಯಾ, ಇಲ್ಲ ನಾವ್ ಹೇಳ್ದಂಗೆ ಜಡ್ಜ್ಮೆಂಟ್ ಕೊಡ್ತೀಯಾ, ನಾವ್ ಹೇಳ್ದಂಗೆ ಜಡ್ಜ್ಮೆಂಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿ ಸೆಂಟ್ ಇನ್ ಟು ಜೈಲ್ ಯೂಸಿಂಗ್ ದಿ ಸೇಮ್ ಇನ್ಫಾರ್ಮೇಶನ್. ಆದ್ರಿಂದ ಈ ಪೆಗಾಸಿಸ್ ಸ್ಪೈವೇರ್ ಅನ್ನ ಬಹಳ ಸ್ಟ್ರಾಟಜಿಕ್ ಆಗಿ ಬಳಸ್ತಾ ಇದ್ದಾರೆ ಅವರು. ಈಗ ತೃಣಮೂಲ್ ಕಾಂಗ್ರೆಸ್ ಏನೇನೆಲ್ಲ ಸ್ಟ್ರಾಟಜಿಗಳು ಮಾಡ್ತಾ ಇದೆ ಬೆಂಗಾಳಲ್ಲಿ, ಹೇಗೆ ಅದು ಎಲೆಕ್ಷನ್ ಎದುರಿಸ್ತಾ ಇದೆ,
ಹೇಗೆ ಅದು ಎಲೆಕ್ಷನ್ ಅನ್ನ ಗೆಲ್ಲಕ್ಕೆ ಸ್ಟ್ರಾಟಜಿಯನ್ನ ಮಾಡ್ತೇವೆ, ಅದನ್ನ ಡಿಫ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನ ಸೋಲಿಸ್ಬೇಕು ಅಂತ ಹೇಳಿದ್ರೆ ನಾವು ಯಾವ ತಂತ್ರಗಳನ್ನು ಬಳಸಬೇಕು ಅನ್ನೋ ಕಾರಣಕ್ಕಾಗಿ ಇವರು ಯಾರನ್ನ ಪ್ರಶಾಂತ್ ಕಿಶೋರ್ ಫೋನ್ ಅನ್ನ ಟ್ಯಾಪ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ತರುವುದಕ್ಕೆ ಪೂರಕವಾಗಿ ಇವ್ರ ನಡುವೆ ಏನೇನೆಲ್ಲ ಸಂಭಾಷಣೆಗಳು ಚಲನವಲನಗಳು ನಡೀತವೆ ಅಂತ ಹೇಳ್ತಕ್ಕಂಥದನ್ನ ಅಳತೆ ಮಾಡಿ ಅಲ್ಲಿಗೆ ಒಂದು ಸ್ಟ್ರಾಟಜಿಯನ್ನ ರೂಪಿಸ್ಲಿಕ್ಕೆ ಮಾಡಿದ್ದಾರೆ. ಹಾಗೇನೇನೆ ಈ ಸರ್ಕಾರಕ್ಕೆ ಧಕ್ಕೆ ತರ್ತಕ್ಕಂಥ, ಈ ಸರ್ಕಾರದ ಆಡಳಿತವನ್ನು ಅಸ್ಥಿರಗೊಳಿಸ್ತಕ್ಕಂಥ, ಎಲ್ಲರ ಬದುಕನ್ನು ಅಸ್ಥಿರಗೊಳಿಸೋಕೆ ಈ ಸರ್ಕಾರ ಹಿಂದೆ ಮುಂದೆ ನೋಡೋದಿಲ್ಲ. ಆದ್ರಿಂದ ಈ ಫೋನ್ಗಳನ್ನ ಟ್ಯಾಪ್ ಮಾಡಿರ್ತಕ್ಕಂಥದ್ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಲ್ಲದೆ ಬೇರೆ ಯಾರಿಗೂ ಕೂಡ ಆಸಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಗೊಗೊಯ್ ಅವರ ಲೈಂಗಿಕ ಹಗರಣದ ಆರೋಪಿಗಳ ಫೋನ್ ಅನ್ನ ಟ್ಯಾಪ್ ಮಾಡ್ತಕ್ಕಂಥ ಬೇರೆ ಯಾರಿಗೂ ಅಗತ್ಯ ಇಲ್ಲ. ಪ್ರಶಾಂತ್ ಕಿಶೋರ್ ಫೋನ್ ಟ್ಯಾಪ್ ಮಾಡ್ತಕ್ಕಂಥದ್ದು ಬೇರೆ ಯಾರಿಗೂ ಅಗತ್ಯ ಇಲ್ಲ. ಅಥವಾ ಇಲ್ಲಿ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಫೋನ್ ಅನ್ನು ಹ್ಯಾಕ್ ಮಾಡ್ತಕ್ಕಂಥದ್ದು ಬೇರೆ ಯಾರಿಗೂ ಅಗತ್ಯ ಇಲ್ಲ. ಸಿದ್ಧಾರ್ಥ ವರದರಾಜನ್ ಅಂತ ಪತ್ರಕರ್ತ, MK ವೇಣು ಅಂತ ಪತ್ರಕರ್ತ, ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ಗಳ ಫೋನ್ಗಳನ್ನ ಹ್ಯಾಕ್ ಮಾಡ್ತಕ್ಕಂಥದ್ದು ಬೇರೆ ಯಾರಿಗೂ ಅಗತ್ಯ ಇಲ್ಲ. ಆದ್ರಿಂದ ಇವತ್ತು ನಮ್ಮ ದೇಶವನ್ನ ಹಿಡಿದಿರ್ತಕ್ಕಂಥ ಒಂದು ಪ್ರಭುತ್ವ ಏನಿದೆ, ಇದು ಅತ್ಯಂತ ಪ್ರತಿಗಾಮಿ ಪ್ರಭುತ್ವ. ಇದು ಒಂದು ಫ್ಯಾಸಿಸ್ಟಿಕ್ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಭುತ್ವ. ಫ್ಯಾಸಿಸ್ಟಿಕ್ ಅಂದ್ರೆ ಏನು? ಇದೊಂದು ಬಹಿರಂಗ ಭಯೋತ್ಪಾದಕ ಸರ್ವಾಧಿಕಾರವನ್ನು ಹೇರ್ಲಿಕ್ಕೆ ಹೊರಟಿರ್ತಕ್ಕಂಥ ಹಣಕಾಸು ಬಂಡವಾಳದ ಅತ್ಯಂತ ಪ್ರತಿಗಾಮಿ ವಿಭಾಗ ಇದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ. ಈ ಬಂಡವಾಳದ ಅತ್ಯಂತ ಪ್ರತಿಗಾಮಿ ಮುಖವಾಡ ಆಗಿರ್ತಕ್ಕಂಥ ಈ ಫ್ಯಾಸಿಸ್ಟಿಕ್ ಸರ್ಕಾರ ಏನಿದೆ, ಈ ಸರ್ಕಾರವನ್ನು ಸೋಲಿಸ್ಬೇಕು ಅಂತ ಹೇಳಿದ್ರೆ, ಇದರ ಈ ಸ್ಟ್ರಾಟಜಿಯನ್ನ ಸೋಲಿಸ್ಬೇಕು ಅಂತ ಹೇಳಿದ್ರೆ ಎರಡು ರೀತಿಯಲ್ಲಿ KP ಸುರೇಶ್ ಸರ್ ಹೇಳಿದಂಗೆ, ಒಂದು ಕಡೆ ಸುಪ್ರೀಂ ಕೋರ್ಟ್ ಮುತುವರ್ಜಿಯಲ್ಲಿ, ಮತ್ತೆ ಇವರು ಇನ್ನು ಯಾವ್ಯಾವ ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳ ಫೋನ್ಗಳನ್ನ ಹ್ಯಾಕ್ ಮಾಡಿ ಮಾಹಿತಿ ಇಟ್ಕೊಂಡು ಅವ್ರನ್ನ ಇವರು ಟ್ಯೂನ್ ಮಾಡ್ತಾರ ಗೊತ್ತಿಲ್ಲ ನಮ್ಗೆ. ಬಟ್ ಸ್ಟಿಲ್ ವಿ ಬಿಲೀವ್ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳ ಒಂದು ಉಸ್ತುವಾರಿಯಲ್ಲಿ ಒಂದು ತನಿಖೆ ನಡಿಬೇಕು. ಇದೊಂದು ಸರ್ವಾಧಿಕಾರಿಯ ಡಿಸೈನ್ ಭಾಗವಾಗಿ, ಸರ್ವಾಧಿಕಾರದ ಡಿಸೈನ್ ಭಾಗವಾಗಿ ಈ ಫೋನ್ಗಳನ್ನ ಹ್ಯಾಕ್ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ KP ಸುರೇಶ್ ಸರ್ ಸರಿಯಾಗಿ ಹೇಳ್ದಂಗೆ, ಜನರಲ್ಲಿ ಇಂತಹ ಒಂದು ಮನೆಹಾಳ್ತನದ ವಿರುದ್ಧ, ಇಂತಹ ಒಂದು ಕಳ್ಳ ಕಣ್ಣು ಕಿವಿಗಳ ಸರ್ಕಾರದ ವಿರುದ್ಧ ವ್ಯಾಪಕವಾಗಿರ್ತಕ್ಕಂಥ ಜನಾಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಅದರಿಂದ ಇದು ಆಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಡಿಸೆಂಟ್ ಗಳನ್ನ ಮುರಿತಕ್ಕಂಥ, ಪ್ರತಿಭಟನೆಗಳನ್ನ ಮುರಿತಕ್ಕಂಥ, ತನ್ನ ಸರ್ಕಾರವನ್ನು ಸೋಲಿಸ್ಲಿಕ್ಕೆ ಸ್ಟ್ರಾಟಜಿಯನ್ನ ಮಾಡ್ತಕ್ಕಂಥವ್ರ ತಂತ್ರಗಳೆಲ್ಲವನ್ನ ಅರ್ಥಕೊಂಡು ಆ ಸ್ಟ್ರಾಟಜಿಗಳನ್ನ ಸೋಲಿಸ್ತಕ್ಕಂಥ ಅಥವಾ ಅವ್ರನ್ನ ಸಾಯಿಸುವ ಕೆಲಸಕ್ಕೂ ಮುಂದಾಗ್ಬೋದು. ಈಗ ಸೌದಿ ಅರೇಬಿಯಾದವ್ರು ಕೊಂಡ್ಕೊಂಡು ಮಾಡಿದ್ದೇನು, ಖಶೋಗಿಯನ್ನು ಕೊಂದಿದ್ದು ಯಾಕೆ ಅವರು ಅಂತ ಹೇಳಿದ್ರೆ, ಬಿಕಾಸ್ ಆತ ಆ ಪ್ರಭುತ್ವದ ವಿರುದ್ಧ ಇದ್ದಾನೆ ಅಂತೇಳಿ ಆ ಖಶೋಗಿ ಅನ್ನೋದು ಜರ್ನಲಿಸ್ಟ್ ಚಲನವಲನಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇಸ್ತಾನ್ಬುಲ್ ಅಲ್ಲಿ ಆತ ಇವರ ರಾಯಭಾರಿ ಕಚೇರಿಗೆ ಹೋದಾಗ್ಲೇ ಅದನ್ನು ಕೊಲೆ ಮಾಡಿದ್ರು. ಕೊನೆಗೆ ಅಮೆರಿಕದ CIAನೇ ಖಶೋಗಿ ಅವ್ರದ್ದು ಕೊಲೆ ಅಂತ ಹೇಳ್ತಕ್ಕಂಥ ಒಂದು ತೀರ್ಪನ್ನ ಪ್ರಕಟಿಸಿದ್ದಾರೆ. ಅದರಿಂದ ಈಗ ಆರಂಭದಲ್ಲಿ ಇವರು ಹ್ಯಾಕ್ ಮಾಡಿ ನಮ್ಮ ಚಲನವಲನ ಮಾತುಕತೆಗಳನ್ನ ಗ್ರಹಿಸ್ತಾ ಇದ್ದಾರೆ. ಅಂತಿಮವಾಗಿ ಈ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಯಾರಾದ್ರೂ ಬಂದ್ರೆ ಅವರನ್ನು ಇಲ್ಲವಾಗಿಸುವ ಕೆಲಸಕ್ಕೂ ಕೂಡ ಈಗ ಈ ಪೆಗಾಸಿಸ್ ತಂತ್ರಜ್ಞಾನವನ್ನು ಬಳಸ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದಾವೆ. ಹಾಗಾಗಿ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಉಸ್ತುವಾರಿಯಲ್ಲಿ ತನಿಖೆ ನಡೀಬೇಕು. ಬೀದಿಯಲ್ಲಿ ಜನಸಾಮಾನ್ಯರ ನಡುವೆ ಒಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇದರ ವಿರುದ್ಧ ವ್ಯಾಪಕ ಒಂದು ಜನಾಭಿಪ್ರಾಯ ಮೂಡಿಸ್ಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡ್ಬೇಕು. ಇದು ಮಾತ್ರವೇ ಇರ್ತಕ್ಕಂಥ ಪರಿಹಾರ. ಒಂದ್ ನಿಮಿಷ, ಇವ್ರು ಹೇಳಿದ್ದಕ್ಕೆ ಸಂಪೂರ್ಣ ಪೂರಕವಾಗಿ ನೀವು ಮೋದಿ ಸರ್ಕಾರ ಬಳಸ್ತಾ ಇರುವ ಎಲ್ಲ ಜನವಿರೋಧಿ ಕಾನೂನುಗಳನ್ನು ನೋಡಿದ್ರೆ ಅದರ ಬಾಡಿಗೆ ತಾಯಿ ಈ ಹಿಂದೆ ಇದ್ದಂತ UPA ಸರ್ಕಾರ. ಅಂದ್ರೆ ಪ್ರಭುತ್ವ, ಒಂದು ಮಾತಿದೆ ಮೊನಾರ್ಕಿ ಬಗ್ಗೆ, ರಾಜ ಸತ್ರು ಪಟ್ಟದ ಕತ್ತಿ ಬದಲಾಗಲ್ಲ. ಹೊಸ ರಾಜ ಬಂದವನು ಅದೇ ಪಟ್ಟದ ಕತ್ತಿಯನ್ನ ಇಟ್ಕೊತಾನೆ. ಸೊ ಈ ತಂತ್ರಜ್ಞಾನಗಳು, ಹೊಸ ಹೊಸ ಆಯುಧಗಳು ಬಂದಾಗ ಈ ಮೋದಿ ಚೇಂಜ್ ಆಗ್ಬೋದು. ನಾಡಿದ್ದು ಇನ್ನೊಂದು UPA ಬರ್ಬೋದು, ರಾಹುಲ್ ಗಾಂಧಿ ಬರ್ಬೋದು. ಚಿದಂಬರಂ ಮತ್ತು ಮೊಯ್ಲಿ ಅಂತ ಧೂರ್ತರಿದ್ರೆ ಮೋದಿಗಿಂತ ಹೆಚ್ಚು ಡಯಾಬಾಲಿಕ್ ಆಗಿ ಅವ್ರು ಇದನ್ನ ಬಳಸ್ತಾರೆ. ಆದ್ರಿಂದ ನಾವು ಗಮನಿಸ್ಬೇಕಾದ್ದು, ಇದು ಎಲ್ಲ ಸರ್ಕಾರಗಳಿಗೂ ಇದು ಅದ್ಭುತವಾದ ಆಯುಧ.
ಅಂತ ತೋರಿಸ್ಕೊಡಿ. ಇವತ್ತು ವಿರೋಧ ಪಕ್ಷದಲ್ಲಿರೋರು ಬಹಳ ದೊಡ್ಡ ಕನಸು ಯಾವ್ದಿರ್ಬೋದು ಅಂದ್ರೆ, ನಾವು ಅಧಿಕಾರಕ್ಕೆ ಬಂದ್ರೆ ಇದನ್ನು ಬಳಸೋದಿಕ್ಕೆ ಹೆಂಗೆ, ಈ ಸಾಧ್ಯತೆಯನ್ನ ನಾವು ಇದು ಕೇವಲ ಮೋದಿ ಸೆಂಟ್ರಿಕ್ ಆಗಿ ನೋಡ್ಲೇಬಾರದು. ಎರಡನೇದು, ತಂತ್ರಜ್ಞಾನ ಇವಾಗ ಏನೋ ಕಾಸ್ಟ್ಲಿ ಇರ್ಬೋದು, ಬಟ್ ಎಷ್ಟು ಫಾಸ್ಟ್ ಆಗಿ ಬದಲಾಗುತ್ತೆ ಅಂದ್ರೆ ವಿತಿನ್ 4 years ದಿಸ್ ವಿಲ್ ಬಿಕಮ್ ಡ್ಯಾಮ್ ಚೀಪ್, ಡೆಡ್ ಚೀಪ್. ಅಥವಾ ಭಾರತ ಸರ್ಕಾರ ಈಗಾಗಲೇ ಮೇಕ್ ಇನ್ ಇಂಡಿಯಾ ಅಂತ ಬಹಳ ದೊಡ್ಡ ಘೋಷಣೆ ಮಾಡಿರೋ ಕಾರಣ ಈ ಸಾಫ್ಟ್ವೇರ್ ಭಾರತದಲ್ಲೇ ತಯಾರಿಸೋದಕ್ಕೆ ಬಹಳ ಮುತುವರ್ಜಿ ವಹಿಸಲು ಡೇಟಾನೇ ಇವತ್ತು ಮೋದಿ ಭಕ್ತರು ಹೇಳ್ತಿರಲ್ಲ ನೋಡಿ, ಅವತ್ತೆಷ್ಟು ಕಾಸ್ಟ್ಲಿ ಇತ್ತು ರಾಜೀವ್ ಗಾಂಧಿ ಮನಮೋಹನ್ ಸಿಂಗ್ ಕಾಲದಲ್ಲಿ, ಈಗ ಚೀಪ್ ಆಗಿದೆ ಡೇಟಾ. ಸಿಮಿಲರ್ಲಿ ಪೆಗಾಸಸ್ ಇವಾಗ ಕಾಸ್ಟ್ಲಿ ಇರ್ಬೋದು, ಬಟ್ ದಿಸ್ ಕಾನ್ಸ್ಟೆಂಟ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ ಇಸ್ ಗೋಯಿಂಗ್ ಆನ್ ಸಚ್ ಎ ಫಾಸ್ಟ್ ಪೇಸ್. ಕನಿಷ್ಠ ಈ ದೇಶದಲ್ಲಿ ಅವ್ರಿಗೆ 10 ಲಕ್ಷ ಜನರನ್ನ ಮಾನಿಟರ್ ಮಾಡಬೇಕಾದ ಅವಶ್ಯಕತೆ ಇದೆ. ನಿಮ್ಮವರೆಗೂ ಬರ್ಬೋದು. ಈಗಿದು ಈ ಸಂಖ್ಯೆ ಸಾಲದು ಅಂತ ಅವ್ರಿಗೆ ಬಹಳ ದೊಡ್ಡ ಅತೃಪ್ತಿ ಯಾವುದು ಅಂತಂದ್ರೆ, ಇನ್ನೊಂದು ಕನಿಷ್ಠ 2 ಲಕ್ಷ ಜನರನ್ನಾರು ಮಾನಿಟರ್ ಮಾಡದೇ ಇದ್ರೆ ನಮ್ಮ ತಾಲೂಕು ಮಟ್ಟದ ಬಿಜೆಪಿಗಳನ್ನ ಇವರನ್ನ ಸಶಕ್ತಗೊಳಿಸಕ್ ಸಾಧ್ಯ ಇಲ್ಲ. ಸೊ ದೇ ವಿಲ್ ಫೋಕಸ್ ಆನ್ ಡಿಸೆಂಟ್ರಲೈಸೇಷನ್ ಆಫ್ ಸರ್ವೈಲೆನ್ಸ್. ಸೊ ಅಟ್ ಬೂತ್ ಲೆವೆಲ್ ಕೂಡ ಒಬ್ಬೊಬ್ಬನ ಹಿಡಿದಂಗೆ ಎಲ್ಲರಿಗೂ ಹೋದ್ರೆ ಮಾತ್ರ ಇದು ನಿಜವಾದ ಅಸ್ತ್ರವಾಗತ್ತೆ. ಸ್ಟ್ರಾಟಜಿಕಲಿ ಈಗ ನನಗಿರುವ ಭಯ ಯಾವುದು ಅಂತಂದ್ರೆ, ಒಂದು, ದಿ ಟೆಕ್ನಾಲಜಿ ಗೆಟಿಂಗ್ ಚೀಪರ್, thereby becoming accessible to a state at a very reasonable rate. ಎರಡನೇದು, ಮುಂದೆ ಬರುವ ಸರ್ಕಾರಗಳು ಕೂಡ ಇದನ್ನು ಬಳಸೋ ಸಾಧ್ಯತೆ ಇದೆ. ಮೇಘನಾಥ್ ದೇಸಾಯಿ ಅವರು ಬಹಳ ಒಂದು ಒಳ್ಳೆ ಅಬ್ಸರ್ವೇಷನ್ ಮಾಡಿದ್ರು. ಇಂಗ್ಲೆಂಡಿನ ಹೌಸ್ ಆಫ್ ಲಾರ್ಡ್ಸ್ ನ ಮೆಂಬರು, ಭಾರತದಲ್ಲಿ ಇಂದಿರಾ ಗಾಂಧಿ ತಂದ ದಮನಕಾರಿ ಕಾನೂನುಗಳನ್ನ ಯಾವ ಸರ್ಕಾರವು ಮತ್ತೆ ಬದಲಾಯಿಸಿಲ್ಲ. ಸಿಂಪಲ್, ಎಮರ್ಜೆನ್ಸಿನಲ್ಲಿ ಮತ್ತು ಅದ್ರ ಹಿಂದೆ ತನ್ನ ಪಕ್ಷದ ತನ್ನ ಆಳ್ವಿಕೆಯ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಯಾವ್ಯಾವ ಕಾನೂನು ತಂದ್ರು ಅದನ್ನ ಹಂಗೆ ಮುಂದುವರಿಸಿದ್ದಾರೆ. ಉದಾಹರಣೆಗೆ ಎಲೆಕ್ಷನ್ ಇದ್ರಲ್ಲಿ, ಅದಕ್ಕಿಂತ ಮೊದಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ಇಂದಿರಾ ಗಾಂಧಿ ಎಲೆಕ್ಷನ್ ವರ್ಗು ಪಕ್ಷದ ಅಭ್ಯರ್ಥಿ ಯಾವುದೇ ಖರ್ಚು ಮಾಡಿದ್ರು ಪಕ್ಷದ ಅಭ್ಯರ್ಥಿಯ ಖರ್ಚು ಅಂತಿತ್ತು. ಅದು ಪಕ್ಷದ ವೆಚ್ಚ ಅಂತ ಇಂದಿರಾ ಗಾಂಧಿ ಬದಲಾಯಿಸಿ ಆ ಎಲೆಕ್ಷನ್ ಕೇಸಿಂದ ರಕ್ಷಿಸ್ಕೊಳಕ್ ನೋಡಿದ್ರು. ಸಬ್ಸಿಕ್ವೆಂಟ್ ಗವರ್ಮೆಂಟ್ಸ್ ಬಂದಿದ್ದು ಯಾವ್ದು ಅದನ್ನು ಬದಲಾಯಿಸಕ್ ಹೋಗಿಲ್ಲ, ಹಾಗೆ ಉಳಿಸ್ಕೊಂಡಿದೆ. ಇವತ್ತು ಸಾವಿರಾರು ಕೋಟಿಯ ಚುನಾವಣಾ ವೆಚ್ಚದ ಇದಕ್ಕೆ ಮೂಲ ಕಾರಣ ಎಲ್ಲಿದೆ ಅಂತಂದ್ರೆ, ಅವತ್ತು ಇವರೇ ವಿರೋಧಿಸಿದಂತ ಇಂದಿರಾ ಗಾಂಧಿ ತಂದಂತ ಬದಲಾವಣೆ. ಈಗ ನೀವು ಹೇಳಿದ್ರಿ ರಾಜ್ಯ ಸರ್ಕಾರ ಅದಕ್ಕೆ ಅವಕಾಶ ಇಲ್ಲ ಅಂತ. ಒಂದು ಸಿಂಪಲ್ ಚೇಂಜ್ ಇನ್ ರೂಲ್ಸ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕಾಗಿಲ್ಲ. ಪೊಲೀಸ್ ರಾಜ್ಯ ಸರ್ಕಾರದ್ದು, ಟೆರರಿಸಂ ಅನ್ನ ಕಂಟ್ರೋಲ್ ಮಾಡುವಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳ ಸಹಕಾರ ಸಹಾಯ ಬೇಕಾಗತ್ತೆ. ಸೊ ಎ ಸಿಂಪಲ್ ಚೇಂಜ್ ಇನ್ ರೂಲ್ಸ್ ಅಲೋವಿಂಗ್ ದಿ ಸ್ಟೇಟ್ಸ್ ಬೈ ದಿಸ್, ಅಷ್ಟು ಸಾಕು. ಲಾ ಅಂಡ್ ಆರ್ಡರ್ ಮತ್ತು ಪೊಲೀಸ್ ರಾಜ್ಯ ಸರ್ಕಾರದಲ್ಲಿರುವ ಕಾರಣ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ನಿಲ್ಸೋದಕ್ಕೆ, ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಈ ಆಪರೇಷನ್ ಕಮಲನು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಏನು ಕಾಂಗ್ರೆಸ್ ಶುರು ಮಾಡಿದ್ರೆ ಅದು ಭಯೋತ್ಪಾದಕ ಚಟುವಟಿಕೆ ಆಗ್ಬೋದು. ಪೆಗಾಸಸ್ ಅನ್ನು ಕೊಂಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅನುಮತಿ ಕೊಡೋದಕ್ಕೆ ಏನೋ ಆಗ್ಬಾರ್ದು, ಸಿಂಪಲ್. ಬಟ್ ಬಹುಶಃ ಕೇಂದ್ರ ಸರ್ಕಾರಕ್ಕೆ ಏನ್ ಭಯ ಇದೆ ಅಂದ್ರೆ, ಅದನ್ನೇ ಇಟ್ಕೊಂಡು ಮಮತಾ ಬ್ಯಾನರ್ಜಿ ಮೋದಿಯ ಫೋನ್ ಅನ್ನು ಹ್ಯಾಕ್ ಮಾಡಬಹುದು ಅಂತ. ರಾಜ್ಯ ಸರ್ಕಾರಗಳು ಯಾಕೆ ಇದು ಹೇಳ್ದಂಗೆ ಕೇಳೋದಿಲ್ಲ ಅಂತಂದ್ರೆ, ಒಂದು ಸೆಂಟ್ರಲೈಸ್ಡ್ ಕಂಟ್ರೋಲ್ ಸ್ಟ್ರಕ್ಚರ್ ಏನಿದೆ, that will become more democratic in its exploitation, in its suppression. ಆದ್ರಿಂದ ಬಿಡೋದಿಲ್ಲ ಅನ್ನೋದು ಬಿಟ್ರೆ ಕಾನೂನಾತ್ಮಕವಾಗಿ ಅಂತ ಸಾಧ್ಯತೆಗಳು ಧಾರಾಳವಾಗಿ ಬರ್ಬೋದು, ಅದಕ್ಕೆ ಅವಕಾಶ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಈ ಎರಡನ್ನ ಮುಂದಿನ ಸರ್ಕಾರಗಳು ಇದನ್ನು ಬಳಸದೇ ಇರುವ ಖಾತರಿ ಏನು? ಇನ್ನೊಂದು, ಈ ತಂತ್ರಜ್ಞಾನ ಅಗ್ಗವಾದಾಗ ಈ ಸರ್ಕಾರ ಇದನ್ನ ಎಷ್ಟು ವ್ಯಾಪಕವಾಗಿ ಬಳಸಬಲ್ಲದು, ಅದಕ್ಕೆ ಅದು ಕೊಡಬಹುದಾದಂತ ಸಮರ್ಥನೆಗಳೇ ನ್ಯಾಯಾಂಗದ ಎದುರು. ಈ ಅಂಶಗಳನ್ನು ಕೂಡ ನಾವು ಬಹುಶಃ ವಿ ಹ್ಯಾವ್ ಟು ಕೀಪ್ ಪುಷಿಂಗ್ ಇಟ್ ಫಾರ್ವರ್ಡ್. ಓಕೆ ಸರ್, 3 ಜನ ಗಣ್ಯರು ಪೆಗಾಸಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀಡಿದ್ದೀರಿ ನಮ್ಮ ವೀಕ್ಷಕರಿಗೆ. ಹಾಗಾಗಿ ಜನಶಕ್ತಿ ಮೀಡಿಯಾದ ಪರವಾಗಿ ನಾನು 3 ಜನ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಒಟ್ಟಾರೆ ನಮ್ಮ ಚರ್ಚೆಯ ಹೇಳಿದ್ರೆ, ಪೆಗಾಸಸ್ ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಮಾಣದೊಳಗಡೆ ಭಾರತ ದೇಶ ಮತ್ತು ಜಗತ್ತಿನಾದ್ಯಂತ ಚರ್ಚೆ ಆಗ್ತಿರ್ಬೇಕಾದಾಗಲೇ ಸಾಕಷ್ಟು ವಾದ ವಿವಾದಗಳು ಕೂಡ ಹೇಳ್ತಾ ಇದ್ದಾವೆ.
ಹೊರಗಡೆ ಭಾರತ ಸರ್ಕಾರ ಅದಕ್ಕೆ ಅಂತಿಮವಾಗಿರ್ತಕ್ಕಂತಹ ತೆರೆಯನ್ನ ಎಳೆಯಬೇಕಾಗಿದೆ. ಮುಖ್ಯವಾಗಿ ಇವತ್ತು ಫೆಗಾಸಿಸ್ ವಿಚಾರದ ಏನ್ ಗೂಢಚರ್ಯ ತಂತ್ರಾಂಶ ಹಗರಣ ಅನ್ನುವಂತ ಮಾಹಿತಿಯನ್ನು ಕೂಡ ಕೇಳಿ ಬರ್ತಾ ಇದೆ. ಇದು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯ ಸಮ್ಮುಖದಲ್ಲಿ ತನಿಖೆಯಾಗಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಹಾಕಬೇಕು ಅಂತ ಇವತ್ತಿನ ಪ್ರೈಮ್ ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.